ಈ ದಿನ ಮಾಸ್ ಮೀಡಿಯಾ ವತಿಯಿಂದ ವಿಶೇಷ ಸಂಚಿಕೆ 2025ರ ಅರ್ವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯ ಸಂಚಿಕೆಯಲ್ಲಿರುವ ಮಹತ್ವದ ಕೃತಿಗಳನ್ನು ಇಲ್ಲಿ ಓದಲಾಗುತ್ತದೆ. ಇವತ್ತು ಆ ಓದುವಿಕೆಯ ಮುಂದುವರಿಕೆಯ ಲೇಖನವನ್ನು ಪ್ರಸ್ತುತವಾಗಿ ವಾಚಿಸಲಾಗುತ್ತದೆ. ಈ ಅರಿವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯಲ್ಲಿ ಸಂಚಿಕೆಯ 52ನೇ ಪುಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ದಿ ಬುದ್ಧ ಆ್ಯಂಡ್ ಹೀಸ್ ಧಮ್ಮ ಎಂಬ ಕೃತಿಯ ಬಗ್ಗೆ ಸೂಕ್ಷ್ಮ ಒಳನೋಟಗಳನ್ನು ಪ್ರೊಫೆಸರ್ DS ಪೂರ್ಣಾನಂದ ಅವರು ಬುದ್ಧ ಮತ್ತು ಅವನ ಧಮ್ಮ ವೈಚಾರಿಕ ಅನ್ವೇಷಣೆಯೊಂದಿಗೆ ಮರುನಿರ್ಮಾಣ ಎಂಬ ಲೇಖನವನ್ನು ಬರೆದಿದ್ದಾರೆ. ಪ್ರೊಫೆಸರ್ DS ಪೂರ್ಣಾನಂದ ಅವರು ಮಂಗಳೂರು ಕುವೆಂಪು ವಿಶ್ವವಿದ್ಯಾಲಯಗಳಲ್ಲಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪ್ರೊಫೆಸರ್ DS ಪೂರ್ಣಾನಂದ ಅವರು ಗ್ರಾಮೀಣ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮೇಷ್ಟ್ರು ಹಾಗೂ ಜನಪರ ಚಳವಳಿಗಳಲ್ಲಿ ಗುರುತಿಸಿಕೊಂಡವರು. ಹಾಸನ ಜಿಲ್ಲೆಯ ಕೃಷಿ ಕುಟುಂಬವೊಂದರ ಹಿನ್ನೆಲೆಯವರಾದ ಇವರು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ಗೆ ಭಾಜನರಾಗಿ ಅಮೆರಿಕದ ಸಿರಿಕ್ಯೂಸ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದವರು. ಅಭಿವೃದ್ಧಿ ಪತ್ರಿಕೋದ್ಯಮದ ಕುರಿತು ವಿಶೇಷ ಸಂಶೋಧನೆಗಳು ನಡೆಸಿ ಎನ್ವೈರ್ನೋಮೆಂಟಲ್ ಜರ್ನಲಿಸಮ್, ರಿಪೋರ್ಟಿಂಗ್ ಆನ್ ಎನ್ವೈರ್ನೋಮೆಂಟಲ್ ಕನ್ಸರ್ನ್ಸ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಇನ್ ಇಂಡಿಯಾ ಕೃತಿ ರಚಿಸಿದ್ದಾರೆ. ಬುದ್ಧ ಮತ್ತು ಅವನ ಧಮ್ಮ ವೈಚಾರಿಕ ಅನ್ವೇಷಣೆಯೊಂದಿಗೆ ಮರುನಿರ್ಮಾಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನ ಕೊನೆಯ ದಿನದವರೆಗೂ ಬರೆಯುತ್ತಾ ಹೋದ ಬುದ್ಧ ಮತ್ತು ಅವನ ಧಮ್ಮ ಗ್ರಂಥವು ಅವರ ಬರಹಗಳಲ್ಲಿಯೇ ಬಹಳ ಮಹತ್ವದ್ದು. ಅವರೇ ಹೇಳುವಂತೆ ಸುಮಾರು 5.5 ವರ್ಷಗಳ ಕಾಲದ ಅಧ್ಯಯನ, ಶೋಧನೆ ಮತ್ತು ಚಿಂತನೆಯ ಫಲ ಈ ಪುಸ್ತಕ. ಭಾರತೀಯ ಸಮಾಜ ಪ್ರಜಾಸತ್ತಾತ್ಮಕ ಪ್ರಗತಿಯ ಪಥದಲ್ಲಿ ಸಾಗಬೇಕಾದರೆ ಬೌದ್ಧ ತತ್ವವೇ ಸರಿಯಾದ ಮಾರ್ಗ ಎಂದು ಅಂಬೇಡ್ಕರ್ ಅವರಿಗೆ ಅನಿಸಿದ್ದರಿಂದ ಬೌದ್ಧ ಧರ್ಮವನ್ನು ಮರುವ್ಯಾಖ್ಯಾನಿಸುವ ಮತ್ತು ಪುನಶ್ಚೇತನಗೊಳಿಸುವ ಪ್ರಯತ್ನವನ್ನು ತಮ್ಮ ಅನಾರೋಗ್ಯದ ನಡುವೆಯೂ ಮುಂದುವರಿಸುತ್ತಾರೆ. 35 ವರ್ಷಗಳ ಕಾಲ ಧರ್ಮದ ಬಗೆಗೆ ಅಧ್ಯಯನ ಮಾಡಿದ್ದಕ್ಕಾಗಿ ಪುಸ್ತಕದ ಪೀಠಿಕೆಯಲ್ಲಿ ಹೇಳುವ ಅಂಬೇಡ್ಕರ್, ವಿಜ್ಞಾನ ತಿಳಿದಿರುವ ಒಬ್ಬ ಆಧುನಿಕ ಮನುಷ್ಯನಿಗೆ ಧರ್ಮವೊಂದು ಬೇಕಾದಲ್ಲಿ ಅವನು ಸ್ವೀಕರಿಸಬಹುದಾದ ಏಕೈಕ ಧರ್ಮವೆಂದರೆ ಬೌದ್ಧ ಧರ್ಮ ಎಂಬ ಖಚಿತ ಅಭಿಪ್ರಾಯಕ್ಕೆ ಬರುತ್ತಾರೆ. ಆದಷ್ಟು ಬೇಗ ಪುಸ್ತಕವನ್ನು ಪ್ರಕಟಿಸಬೇಕೆಂಬ ಅವರ ಎಲ್ಲ ಪ್ರಯತ್ನಗಳು ಹಣದ ಕೊರತೆಯಿಂದಾಗಿ ವಿಫಲವಾದವು. 1956 ಡಿಸೆಂಬರ್ 5ರ ರಾತ್ರಿ ಪೀಠಿಕೆಯನ್ನು ಕೊನೆಯದಾಗಿ ತಿದ್ದಿ ವಿರಮಿಸಿದ ಅಂಬೇಡ್ಕರ್ ಚಿರನಿದ್ರೆಗೆ ಜಾರಿದರು. ಅವರೇ ಮುಂಬೈನಲ್ಲಿ ಸ್ಥಾಪಿಸಿದ ಸಿದ್ಧಾರ್ಥ ಕಾಲೇಜ್ 1957ರಲ್ಲಿ ಆ ಪುಸ್ತಕವನ್ನು ಪ್ರಕಟಿಸಿತು. ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಅಂಬೇಡ್ಕರ್ ಅವರಿಗೆ ಬುದ್ಧನ ಪರಿಚಯವಾಗುತ್ತದೆ. ಅವರು 4ನೇ ತರಗತಿ ಇಂಗ್ಲಿಷ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದಾಗ ಉಡುಗೊರೆಯಾಗಿ ಸಿಕ್ಕ ಕೃತಿ ಬುದ್ಧನ ಕುರಿತದ್ದಾಗಿರುತ್ತದೆ. ಅಂಬೇಡ್ಕರ್ ಅವರ ತಂದೆಯ ಸ್ನೇಹಿತರಾದ ದಾದಾ ಕೇಲುಸ್ಕರ್ ಅವರೇ ಬರೆದಿದ್ದ ಬುದ್ಧನ ಜೀವನ ಕುರಿತು ಪುಸ್ತಕ ಅವರ ಕೈ ಸೇರಿರುತ್ತದೆ. ಅತೀವ ಆಸಕ್ತಿಯಿಂದ ಪುಸ್ತಕ ಓದಿದ ಅಂಬೇಡ್ಕರ್, ನನ್ನ ತಂದೆ ನನಗೇಕೆ ಬೌದ್ಧ ಸಾಹಿತ್ಯವನ್ನು ಪರಿಚಯಿಸಲಿಲ್ಲ ಎಂದುಕೊಳ್ಳುತ್ತಾರೆ. ಬ್ರಾಹ್ಮಣರನ್ನು ಮತ್ತು ಕ್ಷತ್ರಿಯರ ಶ್ರೇಷ್ಠತೆಯನ್ನು ನಿರೂಪಿಸುವ ಮತ್ತು ಶೂದ್ರರನ್ನು, ಅಸ್ಪೃಶ್ಯರನ್ನು ಅವಮಾನಿಸುವ ಮಹಾಭಾರತ ಮತ್ತು ರಾಮಾಯಣವನ್ನು ಓದಬೇಕೆಂದು ಏಕೆ ಒತ್ತಾಯಿಸುತ್ತಿದ್ದೀರಿ ಎಂಬ ಪ್ರಶ್ನೆಯನ್ನು ಬಾಲಕ ಅಂಬೇಡ್ಕರ್ ತಂದೆಗೆ ಕೇಳುತ್ತಾರೆ. ಆ ಪುರಾಣಗಳಲ್ಲಿನ ಕೆಲವು ಕೆಲ ಸಮುದಾಯದ ಪಾತ್ರಗಳು ಉನ್ನತ ಸ್ಥಾನಕ್ಕೆ ಏರಿದ್ದನ್ನು ತಿಳಿದು ನಮ್ಮಲ್ಲಿರುವ ಕೀಳರಿಮೆಯಿಂದ ಹೊರಬರಬಹುದೆಂಬ ಅವರ ತಂದೆಯವರ ಉತ್ತರದಿಂದ ಸಮಾಧಾನವಾಗುವುದಿಲ್ಲ. ಮಹಾಭಾರತದ ಯಾವ ಪಾತ್ರವೂ ಅವರಿಗೆ ಇಷ್ಟವಾಗುವುದಿಲ್ಲ. ವಾಲಿ, ಸುಗ್ರೀವ ಮತ್ತು ಶೂರ್ಪನಖ ಪ್ರಕರಣಗಳಲ್ಲಿ ರಾಮನ ವರ್ತನೆ ಹಾಗೂ ಅವನು ಸೀತೆಯೊಂದಿಗೆ ನಡೆದುಕೊಂಡ ರೀತಿ ಬಾಲಕ ಅಂಬೇಡ್ಕರ್ ಅವರಿಗೆ ಹಿಡಿಸುವುದಿಲ್ಲ. ಬೌದ್ಧ ಧರ್ಮದಲ್ಲಿ ಅವರಿಗೆ ಆಸಕ್ತಿ ಬೆಳೆಯುತ್ತಾ ಹೋದಂತೆ ಹಲವು ಪುಸ್ತಕಗಳನ್ನು ಮತ್ತು ಪಾಳಿ, ಸಂಸ್ಕೃತ ಹಾಗೂ ಟಿಬೆಟನ್ ಮೂಲಗಳ ಪಠ್ಯಗಳನ್ನು ಅಧ್ಯಯನ ಮಾಡುತ್ತಾರೆ. ತಮ್ಮ ಬಳಿಯಿದ್ದ ಪುಸ್ತಕಗಳ ಸಂಗ್ರಹಕ್ಕಾಗಿ ದೊಡ್ಡ ಗ್ರಂಥಾಲಯ ಮತ್ತು ಮನೆಯನ್ನು ಬಾಂಬೆಯ ದಾದರ್ನಲ್ಲಿ 1933ರಲ್ಲಿ ಕಟ್ಟುತ್ತಾರೆ. ಆ ಮನೆಗೆ ರಾಜಗೃಹ ಎಂದು ಹೆಸರಿಡುತ್ತಾರೆ.
ಬುದ್ಧನ ಬೋಧನೆಗಳು ಮೊದಲು ಸಂಗ್ರಹವಾದದ್ದು ಮತ್ತು ಅವನು ಹಲವು ಬಾರಿ ಉಳಿದುಕೊಂಡಿದ್ದು ಉಪದೇಶ ನೀಡಿದ್ದು ಮಗಧ ರಾಜ್ಯದ ರಾಜಧಾನಿಯಾಗಿದ್ದ ಈ ಪ್ರಾಚೀನ ನಗರದಲ್ಲಿ, ಅಂದರೆ ರಾಜಗೃಹದಲ್ಲಿ. ಕೋಲ್ಕತ್ತಾದ ಮಹಾಬೋಧಿ ಸಮಾಜ ಪ್ರಕಟಿಸುತ್ತಿದ್ದ ದಿ ಮಹಾಬೋಧಿ ನಿಯತಕಾಲಿಕೆಗೆ 1950ರಲ್ಲಿ ಬರೆದ ಬುದ್ಧ ಮತ್ತು ಅವನ ಧರ್ಮದ ಭವಿಷ್ಯ ಎಂಬ ಶೀರ್ಷಿಕೆಯ ಲೇಖನದಲ್ಲಿ, ವೈಜ್ಞಾನಿಕ ಅರಿವಿರುವ ಸಮಾಜ ಒಪ್ಪಿಕೊಳ್ಳಬಹುದಾದ ಒಂದೇ ಧರ್ಮವೆಂದರೆ ಬೌದ್ಧ ಧರ್ಮವೆಂದು, ಇಲ್ಲದಿದ್ದರೆ ಅಂಥ ಸಮಾಜ ಅವನತಿ ಹೊಂದುತ್ತದೆ ಎಂದು, ಮತ್ತು ಈ ಆಧುನಿಕ ಜಗತ್ತು ತನ್ನನ್ನು ತಾನು ಪಾರು ಮಾಡಿಕೊಳ್ಳಬೇಕಾದರೆ ಬೌದ್ಧ ಧರ್ಮ ಅಗತ್ಯವೆಂದು ಅವರು ವಾದಿಸಿದರು. ಬೌದ್ಧ ಧರ್ಮದ ಮೂಲತತ್ವವನ್ನು ತಿಳಿದುಕೊಳ್ಳಬಯಸುವ ವ್ಯಕ್ತಿ ಸಾಗರದಷ್ಟು ವಿಸ್ತಾರವಾದ ಬೌದ್ಧ ಸಾಹಿತ್ಯವನ್ನು ಓದುತ್ತಾನೆಂದು ನಿರೀಕ್ಷಿಸಲು ಸಾಧ್ಯವಿಲ್ಲದಿರುವುದರಿಂದ ಬೈಬಲಿನಂಥ ಗ್ರಂಥವೊಂದರ ಅಗತ್ಯವಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂಥ ಗ್ರಂಥದಲ್ಲಿ ಬುದ್ಧನ ಸಂಕ್ಷಿಪ್ತ ಜೀವನ, ಚೀನಾದ ಧಮ್ಮಪದ, ಬುದ್ಧನ ಕೆಲವು ಪ್ರಮುಖ ಸಂಭಾಷಣೆಗಳು, ಬೌದ್ಧ ಆಚರಣೆಗಳು, ಹುಟ್ಟು, ದೀಕ್ಷೆ, ವಿವಾಹ, ಸಾವು ಮುಂತಾದ ವಿಷಯಗಳಿರಬೇಕೆಂದು ಹೇಳಿದರು. ಲೇಖನ ಪ್ರಕಟವಾದ ನಂತರ ಅಂಥದ್ದೊಂದು ಪುಸ್ತಕ ಬರೆಯಬೇಕೆಂಬ ಕೋರಿಕೆಗಳಿಗೆ ಸ್ಪಂದಿಸಿದ ಅಂಬೇಡ್ಕರ್ ಅದರ ರಚನಾ ಕಾರ್ಯವನ್ನು ಆರಂಭಿಸುತ್ತಾರೆ. ಅಂಬೇಡ್ಕರ್ ಅವರು ಪಾಶ್ಚಿಮಾತ್ಯ ಮತ್ತು ಭಾರತೀಯ ಮೂಲಗಳನ್ನು ಬಳಸುತ್ತಾರೆ. ಭಾರತ, ಬರ್ಮಾ ಮತ್ತು ಸಿಲೋನ್ ದೇಶಗಳಲ್ಲಿದ್ದ ಹಲವು ಬೌದ್ಧ ವಿದ್ವಾಂಸರೊಂದಿಗೆ ಸಂಪರ್ಕ ಬೆಳೆಸಿ ಬೌದ್ಧ ಧರ್ಮ ಹಾಗೂ ಅದರ ಆಚರಣೆಗೆ ಸಂಬಂಧಿಸಿದ ಅಪಾರ ಸಾಹಿತ್ಯವನ್ನು ಸಂಗ್ರಹಿಸುತ್ತಾರೆ. ಅವರು ಬಹಳ ಇಷ್ಟಪಟ್ಟಿದ್ದು ಪಿ. ಲಕ್ಷ್ಮೀನರಸು ಅವರ ದಿ ಎಸ್ಸೆನ್ಸ್ ಆಫ್ ಬುದ್ಧಿಸಮ್ ಪುಸ್ತಕವನ್ನು. ಅದರ 3ನೇ ಆವೃತ್ತಿಯನ್ನು 1948ರಲ್ಲಿ ಮರುಪ್ರಕಟಣೆ ಮಾಡುವ ಅಂಬೇಡ್ಕರ್ ನರಸು ಅವರ ದೃಷ್ಟಿಕೋನವನ್ನು ಮತ್ತು ವಿಷಯ ಮಂಡನೆಯನ್ನು ತಮ್ಮ ಮುನ್ನುಡಿಯಲ್ಲಿ ಪ್ರಶಂಸಿಸುತ್ತಾರೆ. ಬುದ್ಧ ಮತ್ತು ಅವನ ಧಮ್ಮ ಕೂಡ ನರಸುರುವರ ಪುಸ್ತಕದ ಮಾದರಿಯಲ್ಲಿದೆ. ಕೆಲವು ಘಟನೆಗಳ ಕಥಾನಕಗಳಲ್ಲಿ ಅಶ್ವಘೋಷನ ಬುದ್ಧ ಚರಿತ್ರದ ಭಾಷೆಯನ್ನು ಎರವಲು ಪಡೆದಿರುವುದಾಗಿ ಹೇಳುತ್ತಾರೆ. ಸರಳತೆ ಮತ್ತು ಸ್ಪಷ್ಟತೆ ಈ ಪುಸ್ತಕದ ಪ್ರಮುಖ ಲಕ್ಷಣಗಳು. ಪಂಡಿತರಿಗಾಗಿ ಮತ್ತು ಸಾಮಾನ್ಯ ಜನರಿಗೆ ನಿಲುಕದಂತೆ ಬರೆಯಲಾಗಿದ್ದ ಹಿಂದೂ ಧಾರ್ಮಿಕ ಪಠ್ಯಗಳಿಗಿಂತ ಭಿನ್ನವಾಗಿ ಎಲ್ಲರೂ ಓದಬೇಕೆಂಬ ಉದ್ದೇಶದಿಂದ ರಚಿತವಾದ ಬೈಬಲ್ ಅಂಬೇಡ್ಕರ್ ಅವರಿಗೆ ಮಾದರಿ. ಪುಸ್ತಕ ಪ್ರಕಟವಾದ ನಂತರ ಸಂಪ್ರದಾಯವಾದಿ ಬೌದ್ಧರಿಂದ ಟೀಕೆಗಳು ಬಂದವು. ಬೌದ್ಧ ಧರ್ಮದ ತತ್ವ ಮತ್ತು ಆಧ್ಯಾತ್ಮವನ್ನು ಕೇವಲ ಒಂದು ಸಾಮಾಜಿಕ ವ್ಯವಸ್ಥೆಯನ್ನಾಗಿ ನೋಡಲಾಗಿದೆ ಆರೋಪ ಮಾಡಲಾಯಿತು. ಬುದ್ಧ ಮತ್ತು ಅವನ ಧಮ್ಮವನ್ನು ಹಿಂದಿ ಭಾಷೆಗೆ ಅನುವಾದಿಸಿರುವ ಹಾಗೂ ಅದರ ಪಾಳಿ ಮೂಲಗಳನ್ನು ಪರಿಶೀಲಿಸಿರುವ ಬೌದ್ಧ ಸನ್ಯಾಸಿ, ಚಿಂತಕ, ಬರಹಗಾರ ಬಾದಂತ್ ಆನಂದ್ ಕೌಶಲ್ಯಾಯನ್ ಅಂಬೇಡ್ಕರ್ ಅವರ ಪ್ರಮಾಣಪೂರ್ವಕವಾದ ನಿರೂಪಣೆಯ ನೆಲೆ ಭಿನ್ನವಾಗಿದೆಯೇ ಹೊರತು ಮೂಲ ಬೌದ್ಧ ತತ್ವಗಳನ್ನು ಅವರು ವಿರೂಪಗೊಳಿಸಿಲ್ಲ ಎಂದು ಖಚಿತವಾಗಿ ಹೇಳುತ್ತಾರೆ. ಬುದ್ಧ ಮತ್ತು ಅವನ ಧಮ್ಮದ ಮೂಲ ಆವೃತ್ತಿಯಲ್ಲಿ ಉಲ್ಲೇಖಗಳಾಗಲಿ ಆಕರಾದಿಯಾಗಲಿ ಇರಲಿಲ್ಲ. ಕೆಲವು ಲೇಖಕರು ಅಂಬೇಡ್ಕರ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದ ಕೊನೆಯ ದಿನಗಳಲ್ಲಿ ಪುಸ್ತಕವನ್ನು ಸಿದ್ಧಪಡಿಸಿದ್ದರಿಂದ ಉಲ್ಲೇಖಗಳನ್ನು ಒದಗಿಸಲು ಸಮಯವಿರಲಿಲ್ಲ ಎಂದು ಹೇಳಿದರೆ, ಇತರರು ಆ ಪುಸ್ತಕವು ಜನಸಾಮಾನ್ಯರು ಓದಬಹುದಾದ ಬೈಬಲ್ ಮಾದರಿಯಲ್ಲಿ ಬರೆಯಲ್ಪಟ್ಟಿದ್ದರಿಂದ ಉಲ್ಲೇಖಗಳ ಮತ್ತು ಅಡಿಟಿಪ್ಪಣಿಗಳ ಭಾರವನ್ನು ಓದುಗರ ಮೇಲೆ ಏರಲು ಅಂಬೇಡ್ಕರ್ ಇಚ್ಛಿಸಲಿಲ್ಲ ಎಂದು ಹೇಳುತ್ತಾರೆ. ಕೌಶಲ್ಯಾಯನ್ ಅವರು ಪುಸ್ತಕದ ಹಿಂದಿ ಆವೃತ್ತಿಗೆ ಬರೆದ ಮುನ್ನುಡಿಯಲ್ಲಿ ಅಂಬೇಡ್ಕರ್ ಅವರ ಉಲ್ಲೇಖಗಳನ್ನು ನೀಡದಿದ್ದುದು ಉದ್ದೇಶಪೂರ್ವಕವಾಗಿತ್ತು ಎಂದು ಹೇಳಿದರೂ, ಮೂಲಗಳ ಬಗ್ಗೆ ಕುತೂಹಲವುಳ್ಳ ಓದುಗರಿಗಾಗಿ ಉಲ್ಲೇಖಗಳನ್ನು ನೀಡಿದರು. ಉಲ್ಲೇಖಗಳ ಸೇರ್ಪಡೆ ಯಾವುದೇ ರೀತಿಯಲ್ಲಿ ಉಪಯುಕ್ತವೂ ಅಲ್ಲ, ಸೂಕ್ತವೂ ಅಲ್ಲ ಎಂಬುದು ಕೆಲವರ ಅಭಿಪ್ರಾಯ. ಆದರೆ ಶೈಕ್ಷಣಿಕ ವಲಯದಲ್ಲಿ ಬೌದ್ಧ ಧರ್ಮದ ಬಗ್ಗೆ ನಡೆಯುತ್ತಿದ್ದ ಚರ್ಚೆಗಳಿಂದ ಬಹಳ ದಿನಗಳ ಕಾಲ ಈ ಪುಸ್ತಕವನ್ನು ಹೊರಗಿಡಲಾಗುತ್ತಿದೆ ಎಂಬುದು ನಿಜ. ಆಕಾಶ್ ಸಿಂಗ್ ರಾಥೋರ್ ಮತ್ತು ಅಜಯ್ ವರ್ಮರವರು ಸಂಪಾದಿಸಿದ 2011ರ ವಿಮರ್ಶಾ ಆವೃತ್ತಿಯಲ್ಲಿ ಮೂಲಗಳನ್ನು ಸೇರಿಸಲಾಗಿದೆ ಹಾಗೂ ಅಗತ್ಯ ಟಿಪ್ಪಣಿಗಳನ್ನು ನೀಡಲಾಗಿದೆ. ರಚನೆ ಮತ್ತು ನಿರೂಪಣೆ. ಬಹುತೇಕ ಕಾಲಾನುಕ್ರಮದ ಮಾದರಿಯಲ್ಲಿರುವ ಈ ಪುಸ್ತಕದಲ್ಲಿ 8 ಪರ್ವಗಳಿದ್ದು ಅವುಗಳನ್ನು ಖಂಡಗಳು, ವಿಭಾಗಗಳು ಮತ್ತು ಅಧ್ಯಾಯಗಳೆಂದು ಕರೆಯಬಹುದಾದ ಉಪವಿಭಾಗಗಳು ಹಾಗೂ ಸಂಖ್ಯೆಗಳಿರುವ ಪಂಕ್ತಿಗಳು ಇವೆ. ಅವರ ವರ್ಗೀಕರಣ ವಿಧಾನ ಓದನ್ನು ಸುಗಮಗೊಳಿಸುತ್ತದೆ ಮತ್ತು ನಿರ್ದಿಷ್ಟ ಉಪದೇಶಗಳ ಪುನರಾವರ್ತನೆಗೆ ಸಹಾಯಕವಾಗಿದೆ. 1ನೇ ಪರ್ವದಲ್ಲಿ ಸಿದ್ಧಾರ್ಥ ಗೌತಮನ ಹುಟ್ಟು, ಜೀವನ, ಜ್ಞಾನೋದಯ ಮತ್ತು ಹಿಂದೂ ಧರ್ಮಕ್ಕೆ ಭಿನ್ನವಾದ ಧಮ್ಮದ ನಿರೂಪಣೆ ಇದೆ. ಬುದ್ಧ ಒಪ್ಪಿಕೊಂಡಿದ್ದೇನು, ಬದಲಾಯಿಸಿದ್ದೇನು ಮತ್ತು ತಿರಸ್ಕರಿಸಿದ್ದೇನು ಎಂಬ ಅವಲೋಕನವನ್ನು ನೀಡಲಾಗಿದೆ. 2ನೇ ಪರ್ವದಲ್ಲಿ ಪರಿವ್ರಾಜಕರಿಂದ ಹಿಡಿದು ಅಪರಾಧಿಗಳವರೆಗೆ ನಡೆದ ಮತಾಂತರ ಮತ್ತು ಮತಾಂತರ ಪೂರ್ವ ಸಂವಾದದ ವಿವರಣೆಗಳಿವೆ. ಶ್ರೇಣೀಕೃತ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿರುವ
ವ್ಯವಸ್ಥೆಯಲ್ಲಿರುವ ಮೇಲ್ವರ್ಗದವರು, ಕೆಳವರ್ಗದವರು, ಮಹಿಳೆಯರು, ದಾರಿ ತಪ್ಪಿದವರು ಮತ್ತು ಅಪರಾಧಿಗಳ ಮತ ಪರಿವರ್ತನೆಯನ್ನು ಅಂಬೇಡ್ಕರ್ ಇಲ್ಲಿ ವಿವರಿಸುತ್ತಾರೆ. ಪ್ರಾಯೋಗಿಕ ಕಾರಣಗಳಿಗಾಗಿ ಮಹಿಳೆಯರನ್ನು ಸಂಘಕ್ಕೆ ಸೇರಿಸಿಕೊಳ್ಳಲು ಮೊದಲು ಮನಸ್ಸಿಲ್ಲದಿದ್ದರೂ ಶಿಷ್ಯ ಆನಂದನ ಬೇಡಿಕೆಯನ್ನು ಮನ್ನಿಸಿ ಅವರನ್ನು ಸಂಘಕ್ಕೆ ಷರತ್ತುಗಳೊಂದಿಗೆ ಬರಮಾಡಿಕೊಳ್ಳಲು ಒಪ್ಪುತ್ತಾನೆ. ಬೌದ್ಧ ಧರ್ಮ ಕೆಳಜಾತಿಗಳ ಜನರು ಬಿಕ್ಕುಗಳಾಗಲು ಅವಕಾಶ ನೀಡಿತೆಂಬುದನ್ನು ಚಂಡಾಲ ಸಮುದಾಯಕ್ಕೆ ಸೇರಿದ ಪ್ರಕೃತಿ ಎಂಬ ಹೆಣ್ಣು ಮಗು ಬಿಕ್ನಿಯಾಗುವ ದೃಷ್ಟಾಂತದೊಂದಿಗೆ ವಿವರಿಸುತ್ತಾರೆ. ಮೂರನೇ ಧಮ್ಮದಲ್ಲಿ ಬುದ್ಧ ಬೋಧಿಸಿದ್ದೇನು, ಅಲ್ಲಿ ಬುದ್ಧನ ಸ್ಥಾನವೇನು, ಧಮ್ಮದ ವಿವಿಧ ದೃಷ್ಟಿಕೋನಗಳಾವು, ಯಾವುದು ಧಮ್ಮ, ಯಾವುದು ಧಮ್ಮವಲ್ಲ ಮತ್ತು ಸುಧಮ್ಮ ಎಂದರೇನು ಎಂಬ ವಿಶ್ಲೇಷಣೆ ಇದೆ. ನಾನು ದೇವಪುತ್ರ ಎಂದು ಹೇಳಿಕೊಳ್ಳುವ ಕ್ರಿಸ್ತ, ನಾನು ದೇವರು ಕಳಿಸಿದ ಪ್ರವಾದಿ ಎಂದು ಹೇಳಿಕೊಳ್ಳುವ ಮೊಹಮ್ಮದ ಮತ್ತು ನಾನೇ ದೇವರೆಂದು ಹೇಳಿಕೊಳ್ಳುವ ಕೃಷ್ಣ ಇವರಿಗಿಂತ ಭಿನ್ನವಾಗಿ ತಾನು ಕೇವಲ ಮನುಷ್ಯನೆಂದೇ ಹೇಳಿಕೊಳ್ಳುವ ಗೌತಮನ ತಾತ್ವಿಕ ವೈಶಿಷ್ಟ್ಯತೆಯನ್ನು ವಿವರಿಸುತ್ತಾರೆ. 4ನೇ ಪರ್ವದಲ್ಲಿ ಧರ್ಮ ಮತ್ತು ಧರ್ಮಕ್ಕಿರುವ ವ್ಯತ್ಯಾಸಗಳ ವಿಸ್ತೃತ ಚರ್ಚೆ ಇದೆ. ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಬಳಕೆಯಾಗುವ ಒಂದೇ ತೆರನಾದ ಪರಿಭಾಷೆ ಮೂಲಭೂತ ವ್ಯತ್ಯಾಸಗಳನ್ನು ಹೇಗೆ ಮರೆಮಾಚುತ್ತದೆ ಎಂಬುದನ್ನು ಅಂಬೇಡ್ಕರ್ ಪರಿಶೀಲಿಸುತ್ತಾರೆ. ಬುದ್ಧನ ಕಲ್ಪನೆಯ ಧರ್ಮ, ಪುನರ್ಜನ್ಮ, ಕರ್ಮ, ಅಹಿಂಸೆ ಮತ್ತು ಬೌದ್ಧ ಜೀವನ ಮಾರ್ಗದ ವಿಶ್ಲೇಷಣೆ ಇಲ್ಲಿದೆ. 5ನೇ ಪರ್ವದಲ್ಲಿ ಸಂಘದ ರಚನೆ, ಯಾವುದೇ ತಾರತಮ್ಯವಿಲ್ಲದೆ ಸಂಘಕ್ಕೆ ಪ್ರವೇಶ ನೀಡುತ್ತಿದ್ದ ಬಗ್ಗೆ, ಬುದ್ಧನ ಬಿಕ್ಕುವಿನ ಕಲ್ಪನೆ, ಬಿಕ್ಕುವಿನ ಕರ್ತವ್ಯಗಳು, ಪ್ರತಿಜ್ಞೆಗಳು, ಬಿಕ್ಕುಗಳು ಮತ್ತು ಸಾಮಾನ್ಯ ಜನರ ನಡುವಿನ ಸಂಬಂಧದ ವಿವರಣೆಗಳಿವೆ. 6ನೇ ಪರ್ವವು ಬುದ್ಧನ ಸಮಕಾಲೀನರು, ಅವನಿಗೆ ಉಪಕಾರ ಮಾಡಿದವರು, ಶತ್ರುಗಳು, ಅವನ ತತ್ವದ ವಿರೋಧಿಗಳು, ಸ್ನೇಹಿತರು ಮತ್ತು ಅಭಿಮಾನಿಗಳೊಂದಿಗಿನ ಸಂವಾದವನ್ನು ನಡೆಸುವ ಮತ್ತು ಅವರಲ್ಲಿ ವಿವೇಕವನ್ನು ಮೂಡಿಸುವ ವರ್ಣನೆಯನ್ನು ನೀಡುತ್ತದೆ. ಬ್ರಾಹ್ಮಣರ ಪ್ರತಿರೋಧ, ಜೈನರು ಬುದ್ಧನ ಮೇಲೆ ಆರೋಪಗಳನ್ನು ಹೊರಿಸಲು ಮಾಡಿದ ಪ್ರಯತ್ನಗಳು ಮತ್ತು ಮಡಿವಂತಿಕೆ ತಿರಸ್ಕಾರವನ್ನು ನಿರೂಪಿಸಲಾಗಿದೆ. 7ನೇ ಪರ್ವವು ಬುದ್ಧನ ಜೀವನ ಚರಿತ್ರೆಗೆ ಹಿಂದಿರುಗುತ್ತದೆ. ಅವನ ಕೊನೆಯ ದಿನಗಳು ಮತ್ತು ಸಾವಿಗೆ ಸಂಬಂಧಿಸಿದ ವಿಚಾರಗಳು ಇಲ್ಲಿವೆ. ಬುದ್ಧನ ಆಸ್ತಿ ನಮಗೆ ಸಿಗಬೇಕೆಂದು ಹಲವರು ಬಯಸಿದ್ದು ಮತ್ತು ಅದು 8 ಭಾಗವಾಗಿ ಹಂಚಿಕೆಯಾಗಿ ವಿವಾದ ಬಗೆಹರಿದ ಬಗೆಯನ್ನು ನಿರೂಪಿಸಲಾಗಿದೆ. 8ನೇ ಪರ್ವವು ಸಿದ್ಧಾರ್ಥ ಗೌತಮನ ಚರ್ಯೆ, ವ್ಯಕ್ತಿತ್ವ, ನಾಯಕತ್ವದ ಗುಣ, ಮಾನವೀಯತೆ, ಸಹನಶೀಲತೆ, ಸಮಾನತೆಯ ಭಾವ ಮತ್ತು ಇಷ್ಟಾನಿಷ್ಟಗಳ ವಿವರಣೆಗಳಿವೆ. ಬೆನ್ನುಡಿಯಲ್ಲಿ ಜಗತ್ತಿನ ಆಧುನಿಕ ಚಿಂತಕರು, ವಿಜ್ಞಾನಿಗಳು ಬೌದ್ಧ ಧರ್ಮದ ವೈಶಿಷ್ಟ್ಯ ಮತ್ತು ಅದರ ಉದಾರ ತತ್ವಗಳ ಕುರಿತು ನೀಡಿದ ಹೇಳಿಕೆಗಳಿವೆ. ಚಿಂತಕ, ಸಾಮಾಜಿಕ ಹೋರಾಟಗಾರ ಮತ್ತು ಬರಹಗಾರರಾದ ಆನಂದ್ ತೇಲ್ತುಂಬಡೆಯವರು 2024ರಲ್ಲಿ ಪ್ರಕಟಿಸಿದ ಐಕಾನೋಕ್ಲಾಸ್ಟ್ ಎ ರಿಫ್ಲೆಕ್ಟಿವ್ ಬಯೋಗ್ರಫಿ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಶೀರ್ಷಿಕೆ ಜೀವನ ಚರಿತ್ರೆ ಬುದ್ಧ ಮತ್ತು ಅವನ ಧಮ್ಮದ ವಿಧಾನವನ್ನೇ ಬಳಸುತ್ತದೆ. ಬೌದ್ಧ ತತ್ವಗಳನ್ನು ಮತ್ತು ಬುದ್ಧನ ಬದುಕನ್ನು ಅಂಬೇಡ್ಕರ್ ವಿಮರ್ಶಿಸುವಂತೆ ತೇಲ್ತುಂಬಡೆಯವರು ಅಂಬೇಡ್ಕರ್ ಅವರ ಬದುಕು, ಹೋರಾಟ, ಚಿಂತನೆ ಮತ್ತು ಸಾಧನೆಗಳ ವಿಮರ್ಶಾತ್ಮಕ ವಿಶ್ಲೇಷಣೆಯನ್ನು ಮಾಡುತ್ತಾರೆ. ಧಮ್ಮದಲ್ಲಿ 8 ಪರ್ವಗಳಿರುವ ಹಾಗೆ ಇಲ್ಲಿಯೂ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು 8 ಹಂತಗಳಲ್ಲಿ ಚಿತ್ರಿಸಲಾಗಿದೆ. ತೇಲ್ತುಂಬಡೆಯವರು ತಮ್ಮ ಪುಸ್ತಕದ ವಿಧಾನ ಮತ್ತು ರಚನೆಗೆ ಬುದ್ಧ ಮತ್ತು ಅವನ ಧಮ್ಮದ ಮಾದರಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಆ ಮಹತ್ತರ ಕೃತಿಗೆ ಹಾಗೂ ಅಂಬೇಡ್ಕರ್ ಅವರಿಗೆ ಸಲ್ಲಿಸಿದ ಗೌರವವಾಗಿದೆ. 4 ಪ್ರಮುಖ ಸಮಸ್ಯೆಗಳು. ದಶಕಗಳ ಕಾಲ ಬೌದ್ಧ ಧರ್ಮವನ್ನು ಮತ್ತು ಅದರ ಪ್ರಮುಖ ಪಠ್ಯಗಳನ್ನು ಆಳವಾಗಿ ಅಭ್ಯಸಿಸಿದ ಅಂಬೇಡ್ಕರ್ ಅವರಿಗೆ ಅರ್ಥವಾಗಿದ್ದೇನೆಂದರೆ ಬ್ರಾಹ್ಮಣವಾದವನ್ನು ಅವುಗಳಲ್ಲಿ ತುಂಬಿ ರೂಪುಗೊಳಿಸಲಾಗಿತ್ತೆಂದು. ಬೌದ್ಧ ಧರ್ಮದ ಮೂಲತತ್ವಗಳು ಮೌಖಿಕವಾಗಿ ಪ್ರಸಾರವಾಗುತ್ತಾ ಹೋದಂತೆ ಮತ್ತು ಇತರ ಭಾಷೆಗಳಿಗೆ ಅನುವಾದಗೊಂಡ ಹಾಗೆ ಅನೇಕ ವಿರೂಪಗೊಂಡ ವಿಚಾರಗಳು ಅವುಗಳಲ್ಲಿ ಸೇರಿಕೊಂಡಿದ್ದು ಹಲವು ವಿದ್ವಾಂಸರಿಗೆ ಆತಂಕದ ವಿಚಾರವಾಗಿದೆ. ತನ್ನ ಜೀವಿತ ಕಾಲದಲ್ಲೇ ತನ್ನದೇ ಉಪದೇಶಗಳು ತಪ್ಪಾಗಿ ವರದಿಯಾಗಿದ್ದದ್ದು ಬುದ್ಧನ ಗಮನಕ್ಕೆ ಬಂದಿದೆ. ಅಂಥ ಕೆಲವು ನಿದರ್ಶನಗಳನ್ನು ಅಂಬೇಡ್ಕರ್ ನೀಡುತ್ತಾರೆ. ಮಾನವ ಕಲ್ಯಾಣಕ್ಕೆ ಸಂಬಂಧಪಡದ ಯಾವುದು ಬುದ್ಧನ ಮಾತಾಗಿರಲು ಸಾಧ್ಯವಿಲ್ಲ ಮತ್ತು ಯಾವುದು ವೈಚಾರಿಕವೋ ತಾರ್ಕಿಕವೋ ಅದು ಮಾತ್ರ ಅವನ ಉಪದೇಶವಾಗುತ್ತದೆ ಎಂಬುದು ಅಂಬೇಡ್ಕರ್ರ ನಿಲುವಾಗಿದೆ. ಹಲವು ಶತಮಾನಗಳ ಕಾಲ ಬುದ್ಧನ ತತ್ವಗಳು ರೂಪಾಂತರಗೊಂಡಾಗ ಅಸಮಂಜಸ ವಿಚಾರಗಳು ನುಸುಳಿಕೊಂಡಿದ್ದವು. ಉದಾಹರಣೆಗೆ, ಹುಯೆನ್ ಚೀನಾದಿಂದ ಭಾರತಕ್ಕೆ ಬಂದಿದ್ದೇ ಇಲ್ಲಿ ಬೌದ್ಧ ಬರಹಗಳನ್ನು ಮೂಲ ರೂಪದಲ್ಲಿ ಓದಿಕೊಳ್ಳಲು ಮತ್ತು ಅವುಗಳ ಪ್ರತಿಗಳನ್ನು ಮಾಡಿಕೊಳ್ಳಲು. ಅವನು 20 ವರ್ಷಗಳ ಕಾಲ ನಳಂದ ವಿಶ್ವವಿದ್ಯಾಲಯದಲ್ಲಿ ಬೌದ್ಧ ಬರಹಗಳ ಪ್ರತಿಗಳನ್ನು ತಯಾರಿಸಿ ಚೀನಾಕ್ಕೆ ತೆಗೆದುಕೊಂಡು ಹೋದ. ದ್ವಂದ್ವಗಳಿಂದ ಕೂಡಿದ ಸಾಂಪ್ರದಾಯಿಕ ವ್ಯಾಖ್ಯಾನಗಳನ್ನು ತಿರಸ್ಕರಿಸಿ ಮಾನವೀಯತೆ ಮತ್ತು ವೈಜ್ಞಾನಿಕ ನೆಲೆಯಿಂದ ತಮ್ಮ ವಾದಗಳನ್ನು ಅಂಬೇಡ್ಕರ್ ಓದುಗರ ಮುಂದಿಡುತ್ತಾರೆ.
ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಸಂದೇಶವನ್ನು ಪರಿಣಾಮಕಾರಿಯಾಗಿ ಸಂವಹಿಸಬಲ್ಲ ಬುದ್ಧನ ಜೀವನ ಹಾಗೂ ಆಯ್ದ ಘಟನೆಗಳ ಮೂಲಕ ಬೌದ್ಧ ಧರ್ಮದ ದರ್ಶನ ನೀಡುತ್ತಾರೆ. ಬುದ್ಧನ ಬದುಕು ಮತ್ತು ಬೋಧನೆಗಳು ನಿರೂಪಿತವಾಗಿರುವ ಬಗ್ಗೆ ಪುಸ್ತಕದ ಪೀಠಿಕೆಯಲ್ಲಿ 4 ಸಮಸ್ಯೆಗಳನ್ನು ಅಂಬೇಡ್ಕರ್ ಓದುಗರ ಮುಂದಿಡುತ್ತಾರೆ. ಅವರು ಪರಿಹಾರ ಬಯಸುವ ಈ ಪ್ರಶ್ನೆಗಳೇ ಅವರ ಅನ್ವೇಷಣೆಯ ತಾತ್ವಿಕ ಮಾದರಿಯನ್ನು ಸೂಚಿಸುತ್ತವೆ. ಅತೇಂದ್ರಿಯ ಮತ್ತು ಆಧ್ಯಾತ್ಮಿಕ ನೆಲೆಗಳನ್ನು ಬದಿಗಿಟ್ಟು ನೈತಿಕ ಮತ್ತು ಸಾಮಾಜಿಕ ನೆಲೆಗಳಲ್ಲಿ ಬೌದ್ಧ ತತ್ವ ಸಿದ್ಧಾಂತವನ್ನು ನಿರ್ಮಿಸುವ ಬಗ್ಗೆ ವಿಶಿಷ್ಟವಾದದ್ದು. ಸಮಸ್ಯೆಗಳನ್ನು ಮಂಡಿಸುವ ವಿಧಾನದಲ್ಲಿಯೇ ಉತ್ತರಗಳು ಏನಿರಬಹುದು ಎಂಬ ಸೂಚನೆ ದೊರೆಯುತ್ತದೆ. ಅವರು ಪರಿಹಾರ ಬಯಸುವ ಮೊದಲ ಪ್ರಶ್ನೆ ಎಂದರೆ ಸಿದ್ಧಾರ್ಥ ಪರಿವ್ರಾಜಕ ಆಗಿದ್ದು ಏಕೆ ಎಂಬುದು. ಸಾಂಪ್ರದಾಯಿಕ ಉತ್ತರ ಏನೆಂದರೆ ಸಾವು, ಮುಪ್ಪು ಮತ್ತು ರೋಗವನ್ನು ನೋಡಿದ್ದರಿಂದ ಲೌಕಿಕ ಬದುಕನ್ನು ತ್ಯಜಿಸಿ ಪರಿವ್ರಾಜಕನಾದ ಎಂಬುದು. ಅಂಬೇಡ್ಕರ್ ಅವರ ಪ್ರಕಾರ ಇದು ವಿವೇಚನ ಶೂನ್ಯವಾದ ವಿವರಣೆ. ಏಕೆಂದರೆ ಸಿದ್ಧಾರ್ಥ ಪರಿವ್ರಾಜಕನಾಗಿ ಹೊರಟಿದ್ದು 29ನೇ ವಯಸ್ಸಿನಲ್ಲಿ ಮತ್ತು ದಿನನಿತ್ಯವೂ ಕಾಣಬಹುದಾದ ರೋಗ, ಮುಪ್ಪು, ಸಾವು ಅಲ್ಲಿಯ ತನಕ ಅವನಿಗೆ ಕಂಡಿರಲಿಲ್ಲ ಎನ್ನುವುದೇ ಅಸಂಗತ ಮತ್ತು ಅರ್ಥವಿಲ್ಲದ್ದು. ಆದ್ದರಿಂದ ಬುದ್ಧ ಪರಿವ್ರಾಜಕನಾಗಲು ಬೇರೆ ಕಾರಣಗಳಿರಬಹುದಲ್ಲವೇ ಎಂಬುದು ಅವರ ಪ್ರಶ್ನೆ. ಬೌದ್ಧ ಧರ್ಮದ 2ನೇ ಸಮಸ್ಯೆ 4 ಆರ್ಯ ಅಥವಾ ಶ್ರೇಷ್ಠ ಸತ್ಯಗಳಿಗೆ ಸಂಬಂಧಿಸಿತು. ಬದುಕು ದುಃಖ, ಸಾವು ದುಃಖ, ಪುನರ್ಜನ್ಮ ದುಃಖ ಮತ್ತು ನಂತರ ಎಲ್ಲದರ ಅಂತ್ಯ ಇದೆ ಎಂದು ನಿರಾಶ ಸಿದ್ಧಾಂತವನ್ನು ಮುಂದಿಡುವ ಈ ಸತ್ಯಗಳು ಬುದ್ಧನ ಮೂಲ ಬೋಧನೆಗಳ ಭಾಗವಾಗಿದ್ದವೇ ಅಥವಾ ನಂತರದಲ್ಲಿ ಸನ್ಯಾಸಿಗಳು ಸೇರಿಸಿದ್ದೇ ಎಂಬುದು ಅವರ ಪ್ರಶ್ನೆ. 3ನೇ ಸಮಸ್ಯೆ ಆತ್ಮ, ಕರ್ಮ ಮತ್ತು ಪುನರ್ಜನ್ಮಕ್ಕೆ ಸಂಬಂಧಿಸಿದ್ದು. ಆತ್ಮದ ಅಸ್ತಿತ್ವವನ್ನು ನಿರಾಕರಿಸುವ ಬುದ್ಧ ಕರ್ಮ ಮತ್ತು ಪುನರ್ಜನ್ಮವನ್ನು ಒಪ್ಪುತ್ತಾನೆಂದಾದರೆ ಆ 2 ಶಬ್ದಗಳನ್ನು ಯಾವ ಅರ್ಥದಲ್ಲಿ ಬಳಸಿದ ಎಂಬುದು ಅಂಬೇಡ್ಕರ್ ಅವರ ಪ್ರಶ್ನೆ. 4ನೇ ಸಮಸ್ಯೆ ಭಿಕ್ಕುಗಳಿಗೆ ಸಂಬಂಧಪಟ್ಟಿದ್ದು. ಬೌದ್ಧ ಭಿಕ್ಕುಗಳನ್ನು ಸೃಷ್ಟಿಸುವ ಉದ್ದೇಶ ಪರಿಪೂರ್ಣ ಮನುಷ್ಯನನ್ನು ಸೃಷ್ಟಿಸುವುದಾಗಿತ್ತೆ ಅಥವಾ ಸಮಾಜ ಸೇವಕನನ್ನು ಸೃಷ್ಟಿಸುವುದಾಗಿತ್ತೆ ಎಂದು ಅಂಬೇಡ್ಕರ್ ಪ್ರಶ್ನಿಸುತ್ತಾರೆ. ಏಕೆಂದರೆ ಅವರ ಪ್ರಕಾರ ಪರಿಪೂರ್ಣ ಮನುಷ್ಯ ಸ್ವಾರ್ಥ ಸಾಧಕನಾಗಿರುತ್ತಾನೆ ಮತ್ತು ಅವನಿಂದ ಬೌದ್ಧ ಧರ್ಮ ಪ್ರಚಾರಕ್ಕೆ ಏನೂ ಪ್ರಯೋಜನವಾಗುವುದಿಲ್ಲ. ಪುಸ್ತಕದಲ್ಲಿ ಈ 4 ಸಮಸ್ಯೆಗಳಿಗೆ ಉತ್ತರಗಳನ್ನು ಅನ್ವಯಿಸುತ್ತಾ ಹೋಗುತ್ತಾರೆ ಅಂಬೇಡ್ಕರ್. ಅವರು ಪ್ರಶ್ನೆಗಳನ್ನು ಕೇಳುವ ಬಗೆ ಮತ್ತು ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ವಿಧಾನಗಳು ಸಾಮಾಜಿಕ ಸಂಶೋಧಕರಿಗೆ ತಮ್ಮ ಸಂಶೋಧನಾ ವಿಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸಹಾಯಕವಾಗಿವೆ. ಸಾರ್ವತ್ರಿಕ ಸತ್ಯವೆಂದು ಒಪ್ಪಿತವಾಗಿರುವ ಸಂಗತಿಗಳನ್ನು ವಿವೇಚನೆ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಪರಿಶೀಲಿಸುವ, ಮರುವಿಶ್ಲೇಷಣೆಗೆ ಒಳಪಡಿಸುವ ಮಾರ್ಗವನ್ನು ಅಂಬೇಡ್ಕರ್ ತೋರಿಸಿದ್ದಾರೆ. ವೇದಗಳು ಅಪೌರುಷೇಯ ಮತ್ತು ಅಪೌರುಷೇಯ ಮತ್ತು ಅವುಗಳು ಸಾರ್ವಕಾಲಿಕ ಸತ್ಯವನ್ನು ಹೇಳುವ ಪವಿತ್ರ ಗ್ರಂಥಗಳಾಗಿರುವುದರಿಂದ ಅವುಗಳಲ್ಲಿರುವ ಏನನ್ನೂ ಪ್ರಶ್ನೆ ಮಾಡಬಾರದೆಂಬ ವಾದವನ್ನು ತಿರಸ್ಕರಿಸುವ ಬುದ್ಧನ ತಾತ್ವಿಕ ಚಿಂತನೆಗಳನ್ನು ಅಂಬೇಡ್ಕರ್ ಸರಳವಾಗಿ ನಮ್ಮ ಮುಂದಿಡುತ್ತಾರೆ. ಯುದ್ಧ ವಿರೋಧಿ ಸಿದ್ಧಾರ್ಥ ರಾಜ್ಯ ತೊರೆದಿದ್ದು. ಒಬ್ಬ ರೋಗಿ, ಒಬ್ಬ ವೃದ್ಧ ಮತ್ತು ಒಂದು ಸಾವನ್ನು ನೋಡಿದ್ದರ ಪರಿಣಾಮ ಲೌಕಿಕ ಬದುಕಿನ ಬಗ್ಗೆ ಬೇಸತ್ತ ಸಿದ್ಧಾರ್ಥನು ತಂದೆ ಶುದ್ಧೋಧನನು, ಪತ್ನಿ ಯಶೋಧರ ಸೇರಿದಂತೆ ಯಾರಿಗೂ ಹೇಳದೆ ರಾತ್ರೋರಾತ್ರಿ ಕಪಿಲವಸ್ತುವನ್ನು ತೊರೆದು ಹೋದನೆಂಬ ಜನಪ್ರಿಯ ದಂತಕಥೆಗೆ ಭಿನ್ನವಾದ ವೈಚಾರಿಕ ಮತ್ತು ವೈಜ್ಞಾನಿಕ ನೆಲೆಯ ಐತಿಹಾಸಿಕ ವಿವರಣೆಯನ್ನು ಅಂಬೇಡ್ಕರ್ ನೀಡುತ್ತಾರೆ. ಸಿದ್ಧಾರ್ಥ ಅರಮನೆಯನ್ನು ಬಿಟ್ಟು ಹೊರಟದ್ದು ಹಲವು ವರ್ಷಗಳಿಂದ ಪಡೆದ ತಿಳುವಳಿಕೆ, ಅನುಭವ, ತಾತ್ವಿಕ ಚಿಂತನೆ ಮತ್ತು ಬದುಕಿನ ವಾಸ್ತವದ ಅರಿವಿನ ಕಾರಣಕ್ಕೆ ಎನ್ನುವ ನಿರೂಪಣೆ ಅಂಬೇಡ್ಕರ್ ಅವರು. ಅದು ಹಠಾತ್ತಾದ ಮತ್ತು ಭಾವಾವೇಶಕ್ಕೊಳಗಾಗಿ ತೆಗೆದುಕೊಂಡ ನಿರ್ಧಾರವಲ್ಲ. ಚಿಕ್ಕವನಿದ್ದಾಗಲೇ ಹಿಂಸೆ, ಸಂಘರ್ಷ, ಅನ್ಯಾಯವನ್ನು ಒಪ್ಪದವನಾಗಿದ್ದ ಸಿದ್ಧಾರ್ಥ ಕರುಣೆ, ಪ್ರೀತಿ, ಸ್ನೇಹ, ಸಂಯಮದಂಥ ಮೌಲ್ಯಗಳ ಅಗತ್ಯವನ್ನು ತಿಳಿದಿದ್ದನೆಂಬುದಕ್ಕೆ ನಿದರ್ಶನಗಳಿವೆ. ಗಾಯಗೊಂಡ ಹಕ್ಕಿಗೆ ನೀರು ನೀಡಿ ಅದರ ಶುಶ್ರೂಷೆ ಮಾಡುವ ಸಿದ್ಧಾರ್ಥ ಹಕ್ಕಿಯು ಅದನ್ನು ಒಡೆದುರುಳಿಸಿದವನ ಸ್ವತ್ತು ಎಂಬ ತನ್ನ ಸೋದರ ಸಂಬಂಧಿ ದೇವದತ್ತನ ವಾದವನ್ನು ತಿರಸ್ಕರಿಸುತ್ತಾನೆ. ಆಚರಣೆಯಾಗಿ ನಡೆಸುತ್ತಿದ್ದ ಪ್ರಾಣಿ ಬೇಟೆಯಲ್ಲಿ ಭಾಗವಹಿಸಲು ನಿರಾಕರಿಸುವ ಸಿದ್ಧಾರ್ಥ ಯಾವುದೇ ಜೀವಿಗೆ ಹಿಂಸೆ ಕೊಡುವುದನ್ನು ವಿರೋಧಿಸ್ತಾನೆ. ರಾಜ್ಯ ರಕ್ಷಣೆಗಾಗಿ ಯುದ್ಧ ಮಾಡುವುದು ಕ್ಷತ್ರಿಯರ ಕರ್ತವ್ಯ ಎನ್ನುವ ತಾಯಿಗೆ ಎಲ್ಲ ಕ್ಷತ್ರಿಯರು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಯಾರನ್ನೂ ಕೊಲ್ಲದೆ ರಾಜ್ಯ ರಕ್ಷಣೆ ಮಾಡಬಹುದಲ್ಲ ಎಂದು ಕೇಳುತ್ತಾನೆ. ಅಂಬೇಡ್ಕರ್ ಬಣ್ಣಿಸುವಂತೆ ಯುವಕ ಸಿದ್ಧಾರ್ಥ ಅವನ ತಂದೆಯ ತೋಟದಲ್ಲಿ ಅರೆಬಟ್ಟೆ ತೊಟ್ಟು ಸುಡು ಬಿಸಿಲಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ನೋಡಿ ಮರಕಪಡುತ್ತಾನೆ. ಬಡವರನ್ನು ಶೋಷಣೆ ಮಾಡುವ ಹಕ್ಕನ್ನು ಪ್ರಶ್ನಿಸುತ್ತಾನೆ. ಒಳ್ಳೆಯ ವಿಚಾರಗಳ ಕುರಿತು ಧ್ಯಾನ ಮಾಡುವುದರಿಂದ ಸಾರ್ವತ್ರಿಕ ಪ್ರೀತಿ ಬೆಳೆಯುತ್ತದೆ ಎನ್ನುತ್ತಾನೆ.
ಆಗಿನ ಪದ್ಧತಿಯಂತೆ 20ನೇ ವರ್ಷಕ್ಕೆ ಶಾಕ್ಯ ಸಂಘದ ಸದಸ್ಯನಾಗುವ ಸಿದ್ಧಾರ್ಥನಿಗೆ ಅವನ ತಾತ್ವಿಕ ನಿಲುವುಗಳನ್ನು ಪರೀಕ್ಷೆಗೊಡ್ಡುವ ಸವಾಲೊಂದು ಎದುರಾಗುತ್ತದೆ. ಶಾಕ್ಯ ಮತ್ತು ಅದರ ನೆರೆಯ ರಾಜ್ಯವಾದ ಕೋಲಿಯ ನಡುವೆ ಹರಿಯುತ್ತಿದ್ದ ರೋಹಿಣಿ ನದಿಯ ನೀರನ್ನು ಯಾರೂ ಮೊದಲು ಪಡೆಯಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಎಂಬ ಬಗ್ಗೆ ಹಲವು ವರ್ಷಗಳಿಂದಲೂ ಘರ್ಷಣೆಗಳು ನಡೆಯುತ್ತಿದ್ದವು. ಶಾಕ್ಯ ರಾಜ್ಯದ ಸೇನಾಧಿಪತಿ ಈ ರಾಜ್ಯವನ್ನು ಶಾಶ್ವತವಾಗಿ ಪರಿಹರಿಸಬೇಕೆಂಬ ವಾದ ಮಂಡಿಸಿ ಯುದ್ಧದ ಹೊರತಾಗಿ ಬೇರೆ ಮಾರ್ಗವಿಲ್ಲ ಎಂಬ ತೀರ್ಮಾನಕ್ಕೆ ಬರ್ತಾನೆ. ಸಿದ್ಧಾರ್ಥ ಈ ತೀರ್ಮಾನವನ್ನು ವಿರೋಧಿಸ್ತಾನೆ. ಈ ವಿಷಯ ಶಾಕ್ಯ ಸಂಘದ ಸಭೆಯಲ್ಲಿ ಮಂಡಿತವಾಗುತ್ತದೆ. ಶಾಕ್ಯ ಮತ್ತು ಕೋಲಿಯ ಎರಡು ಕಡೆಗಳಿಂದ ತಪ್ಪುಗಳಾಗಿರುವುದರಿಂದ ಕೋಲಿಯರನ್ನು ಸೋದರರೆಂದು ಪರಿಗಣಿಸಿ ಸಂಧಾನದ ಮೂಲಕ ವಿವಾದವನ್ನು ಬಗೆಹರಿಸಿಕೊಳ್ಳಬೇಕೆಂದು ಸಲಹೆಯನ್ನು ಸಿದ್ಧಾರ್ಥ ನೀಡುತ್ತಾನೆ. ಎರಡು ಕಡೆಯಿಂದ 5 ಪ್ರತಿನಿಧಿಗಳನ್ನು ಕಳಿಸಿ ಮಾತುಕತೆ ನಡೆಸಬೇಕೆಂಬ ಅವನ ತೀರ್ಮಾನವನ್ನು ಸಂಘ ಒಪ್ಪುವುದಿಲ್ಲ. ಸಿದ್ಧಾರ್ಥನನ್ನು ಬಿಟ್ಟು ಉಳಿದವರೆಲ್ಲ ಯುದ್ಧದ ಪರವಾಗಿ ಮತ ಚಲಾಯಿಸುತ್ತಾರೆ. ಸಂಘದ ನಿಯಮಗಳ ಪ್ರಕಾರ ಬಹುಮತದ ನಿರ್ಧಾರವನ್ನು ವಿರೋಧಿಸಿದ್ದಕ್ಕೆ ಶಿಕ್ಷೆಯಾಗಿ 3 ಆಯ್ಕೆಗಳನ್ನು ಸಿದ್ಧಾರ್ಥನಿಗೆ ನೀಡಲಾಗುತ್ತದೆ. ಮೊದಲನೆಯದು ಬಹುಮತದ ನಿರ್ಧಾರಕ್ಕೆ ಮಣಿದು ಯುದ್ಧದಲ್ಲಿ ಪಾಲ್ಗೊಳ್ಳುವುದು. ಎರಡನೆಯದು ಶುದ್ಧೋಧನ ಕುಟುಂಬವನ್ನು ಬಹಿಷ್ಕರಿಸಿ ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳುವುದು. ಮೂರನೇದು ಗಡೀಪಾರು ಮಾಡುವುದು. ಆದರೆ ಸಂಘದಿಂದ ಗಡೀಪಾರಾದ ಸುದ್ದಿ ಕೋಸಲ ಸಾಮ್ರಾಜ್ಯಕ್ಕೆ ತಲುಪಿದರೆ ಶಾಕ್ಯ ರಾಜ್ಯ ಸಾಮ್ರಾಟರ ಅವಕೃಪೆಗೆ ಗುರಿಯಾಗಬೇಕಾಗುತ್ತದೆ ಎಂಬ ಕಾರಣಕ್ಕೆ ಸಿದ್ಧಾರ್ಥ ಸ್ವಇಚ್ಛೆಯಿಂದ ಪರಿವ್ರಾಜಕನಾಗಿ ರಾಜ್ಯದಿಂದ ಹೊರಹೋಗುವ ನಿರ್ಧಾರಕ್ಕೆ ಬರುತ್ತಾನೆ. ತಂದೆ ಶುದ್ಧೋಧನ ಮತ್ತು ತಾಯಿ ಪ್ರಜಾಪತಿ ಗೌತಮಿ ಇಬ್ಬರು ತಾವು ರಾಜ್ಯ ಬಿಟ್ಟು ಸಿದ್ಧಾರ್ಥನೊಟ್ಟಿಗೆ ಹೊರಡುವುದಾಗಿ ಹೇಳುತ್ತಾರೆ. ಅವರ ಇಚ್ಛೆಯನ್ನು ಸಿದ್ಧಾರ್ಥ ಒಪ್ಪದೆ ಅವರ ಕಪಿಲವಸ್ತುವಿನಲ್ಲಿ ಉಳಿಯಬೇಕಾದ ಅಗತ್ಯವನ್ನು ಮನವರಿಕೆ ಮಾಡಿಕೊಳ್ಳುತ್ತಾರೆ. ಪತ್ನಿ ಯಶೋಧರ ಸಿದ್ಧಾರ್ಥನ ನಿರ್ಧಾರವನ್ನು ಒಪ್ಪುತ್ತಾಳೆ. ವಿದಾಯ ಹೇಳಲು ಕಪಿಲವಸ್ತುವಿನ ಜನರೆಲ್ಲ ಸಿದ್ಧಾರ್ಥನ ಹಿಂದೆ ಬರುತ್ತಾರೆ. ತನ್ನ ಹಿಂದೆ ಬರಬಾರದೆಂದು ಅವರಿಗೆ ತನ್ನ ಮೇಲೆ ಗೌರವವಿದ್ದರೆ ಸೋದರರಾದ ಕೋಲಿಯ ವಿರುದ್ಧ ಯುದ್ಧ ಮಾಡದೆ ರೋಹಿಣಿ ನದಿ ವಿವಾದವನ್ನು ಶಾಂತಿಯುತವಾಗಿ ಪರಿಹರಿಸಿಕೊಳ್ಳಬೇಕೆಂಬ ಸಲಹೆ ನೀಡಿ ಹೊರಡುತ್ತಾನೆ. ಸಿದ್ಧಾರ್ಥ ರಾಜ್ಯ ತೊರೆಯುವುದು ದೊಡ್ಡ ಸಾರ್ವಜನಿಕ ಘಟನೆಯಾಗುತ್ತದೆ. ಮಗಧ್ ರಾಜ್ಯದ ರಾಜಧಾನಿ ರಾಜಗೃಹದಲ್ಲಿ ಜನರ ಗುಂಪಿನೊಡಗಿದ್ದ ಬುದ್ಧನನ್ನು ಬಿಂಬಿಸಾರ ನೋಡುತ್ತಾನೆ. ಬುದ್ಧನ ಸ್ಥಿತಿಯನ್ನು ನೋಡಿ ಆತಂಕಗೊಂಡ ಬಿಂಬಿಸಾರ ರಾಜ್ಯದ ಒಂದು ಭಾಗವನ್ನು ಕೊಡುತ್ತೇನೆ ಸನ್ಯಾಸಿಯಾಗಬೇಡ ಎಂದು ವಿನಂತಿಸುತ್ತಾನೆ. ನನ್ನ ಸೈನ್ಯವನ್ನಾದರೂ ಸೇರು ಎಂದು ಬಿಂಬಿಸಾರ ಕೇಳುತ್ತಾನೆ. ಅದೆಲ್ಲವನ್ನೂ ನಿರಾಕರಿಸುವ ಬುದ್ಧ ತನ್ನ ದಾರಿಯಲ್ಲಿ ಮುಂದುವರಿಯುವುದಾಗಿ ಹೇಳುತ್ತಾನೆ. ನಂತರ 5 ಪರಿವ್ರಾಜಕರು ಭಿಕ್ಷಪಾತ್ರೆ ಹಿಡಿದು ನಡೆಯುತ್ತಿದ್ದ ಬುದ್ಧನನ್ನು ಭೇಟಿಯಾಗಿ ರೋಹಿಣಿ ನದಿಯ ವಿವಾದ ಶಾಂತಿಯುತವಾಗಿ ಬಗೆಹರಿದ ಬಗೆಯನ್ನು ವಿವರಿಸುತ್ತಾರೆ. ಕಪಿಲವಸ್ತುವಿನಿಂದ ಸಿದ್ಧಾರ್ಥ ನಿರ್ಗಮಿಸಿದ ಮೇಲೆ ಅಲ್ಲಿಯ ಯುವಕರು, ಯುವತಿಯರು, ಮಕ್ಕಳು, ಮಹಿಳೆಯರೆಲ್ಲರೂ ಕೋಲಿಯ ಜನರು ತಮ್ಮ ಸೋದರರೆಂದು ಅವರೊಂದಿಗೆ ಯುದ್ಧ ಕೂಡದೆಂದು ಪ್ರತಿಭಟಿಸುತ್ತಾರೆ. ಕೋಲಿಯ ಮತ್ತು ಶಾಕ್ಯ ರಾಜ್ಯಗಳೆರಡನ್ನು ಪ್ರತಿನಿಧಿಸುವ ಮತ್ತು ಜನರ ಸಮಿತಿಯು ನೀರಿನ ಹಂಚಿಕೆಗೆ ಶಾಶ್ವತ ಸೂತ್ರವನ್ನು ಪ್ರಕಟಿಸುತ್ತದೆ. ಈ ನೀರು ನಮ್ಮದು, ರಕ್ತ ಕೊಟ್ಟೆವು, ನೀರು ಬಿಡೆಯವು ಎಂದೆಲ್ಲ ಉಗ್ರವಾಗಿ ಪ್ರತಿಭಟಿಸುವ ಗುಂಪುಗಳು ಇಂಥ ಪ್ರಾಚೀನ ಒಪ್ಪಂದದಿಂದ ಕಲಿಯುವುದಿದೆ. ರೋಹಿಣಿ ನದಿಯ ನೀರಿನ ವ್ಯಾಜ್ಯ ಯುದ್ಧವಿಲ್ಲದ ಅಂತ್ಯಗೊಂಡ ಕಾರಣ ಬುದ್ಧ ಕಪಿಲವಸ್ತುವಿಗೆ ಮರಳಬೇಕೆಂದು ಆ 5 ಪರಿವ್ರಾಜಕರು ಹೇಳುತ್ತಾರೆ. ಆದರೆ ಬುದ್ಧನ ದೃಷ್ಟಿ ಆಗಲೇ ಸಮಾಜದಲ್ಲಿನ ಕುಲೀನ ಮಲಿನ, ಉಚ್ಚ ನೀಚ, ಮೇಲು ಕೀಳು ಎಂಬ ಅಸಮಾನತೆಯನ್ನು ತೊಡೆದುಹಾಕುವ ಕಡೆಗೆ ನೆಟ್ಟಿದ್ದರಿಂದ ತನ್ನ ದಾರಿಯಲ್ಲಿ ಮುಂದುವರಿಯುತ್ತಾನೆ. ನಿರಾಶವಾದದ ತಿರಸ್ಕಾರ. ಬುದ್ಧನ ಬೋಧನೆಗಳ ಸಾರವೆಂದು ಮತ್ತು ಅತ್ಯಂತ ಪವಿತ್ರವೆಂದು ತಿಳಿಯಲಾಗಿದ್ದ 4 ಆರ್ಯ ಸತ್ಯಗಳ ಬಗೆಗಿನ ಸಾಂಪ್ರದಾಯಿಕ ದೃಷ್ಟಿಕೋನವನ್ನು ಅಂಬೇಡ್ಕರ್ ನಿರಾಕರಿಸುತ್ತಾರೆ. ಮೊದಲ ಸತ್ಯ ಈ ಜಗತ್ತು ದುಃಖದಿಂದ ಕೂಡಿದೆ ಎಂಬುದು. ಎರಡನೆಯದು ಆ ದುಃಖಕ್ಕೆ ಆಸೆಯೇ ಕಾರಣ ಎಂಬುದು. ಮೂರನೆಯದು ದುಃಖವನ್ನು ಕೊನೆಗೊಳಿಸಬಹುದು ಎಂಬುದು. ನಾಲ್ಕನೆಯದು ದುಃಖವನ್ನು ಕೊನೆಗೊಳಿಸಲು ಅಷ್ಟಾಂಗ ಮಾರ್ಗದಲ್ಲಿ ನಡೆದು ನಿರ್ವಾಣ ಅಥವಾ ಜ್ಞಾನವನ್ನು ಪಡೆಯಬಹುದು ಎಂಬುದು. ಬುದ್ಧನ ಪ್ರಕಾರ ಅತಿಯಾದ ಲೋಲಪತೆ ಮತ್ತು ಕಠೋರವಾದ ಆತ್ಮನಿಗ್ರಹ ಎರಡೂ ನಿರ್ವಾಣವನ್ನು ಪಡೆಯಲು ಸಹಾಯಕವಾಗುವುದಿಲ್ಲವಾದ್ದರಿಂದ ಅವೆರಡರಿಂದಲೂ ದೂರವಿದ್ದು 8 ತತ್ವಗಳ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಅದೇ ಮಧ್ಯಮ ಮಾರ್ಗ. ಸರಿಯಾದ ದೃಷ್ಟಿ, ಸರಿಯಾದ ಉದ್ದೇಶ, ಸರಿಯಾದ ಮಾತು, ಸರಿಯಾದ ಕಾರ್ಯ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ಸಾವಧಾನತೆ ಮತ್ತು ಸರಿಯಾದ ಏಕಾಗ್ರತೆ, ಇವೇ ಆ 8 ತತ್ವಗಳು.
ನಾಲ್ಕನೇ ಸತ್ಯವು ಸಂಪೂರ್ಣವಾಗಿ ಲೌಕಿಕ ಮತ್ತು ಸ್ವಾಭಾವಿಕ ವಿದ್ಯಮಾನವಾಗಿರುವುದರಿಂದ ಅಂಬೇಡ್ಕರ್ ಅದನ್ನು ಒಪ್ಪುತ್ತಾರೆ. ಬೌದ್ಧ ಸಿದ್ಧಾಂತವು ವ್ಯಕ್ತಿಗಳ ನಡುವಿನ ಸಾಮಾಜಿಕ ಸಂಬಂಧಗಳಿಗೆ ಪ್ರಾಮುಖ್ಯತೆ ನೀಡುತ್ತದೆ. ಅಂಬೇಡ್ಕರ್ ಅವರ ಪ್ರಕಾರ ದುಃಖವು ಲೌಕಿಕವಾಗಿದ್ದು ಬಡತನ ಕೂಡ ದುಃಖಗಳ ಕಾರಣಗಳಲ್ಲೊಂದು. ಅಂದರೆ ಬಡತನ ಮತ್ತು ಲೌಕಿಕ ದುಃಖ ಮಾನವ ನಿರ್ಮಿತವೇ ಹೊರತು ನೈಸರ್ಗಿಕ ಕಾರಣಗಳಿಂದ ಸೃಷ್ಟಿಯಾದವುಗಳಲ್ಲ. ಸಾಮಾಜಿಕ ಅನ್ಯಾಯ, ಆರ್ಥಿಕ ಅಸಮಾನತೆ ಮತ್ತು ಮಾನವ ಸಂಘರ್ಷ ದುಃಖಕ್ಕೆ ಕಾರಣವಾಗುತ್ತವೆ. ಸಾಂಪ್ರದಾಯಿಕ ಕಥನದ ಪ್ರಕಾರ ಬುದ್ಧ ತನ್ನ ಜ್ಞಾನೋದಯದ ನಂತರ ನೀಡಿದ ಮೊದಲ ಉಪದೇಶದಲ್ಲಿ 4 ಸತ್ಯಗಳನ್ನು 5 ಪರಿವ್ರಾಜಕರಿಗೆ ಹೇಳಿದ್ದನು. ಆ ಉಪದೇಶದಲ್ಲಿ ಹುಟ್ಟು, ದುಃಖ, ಮುಪ್ಪು, ದುಃಖ, ಸಾವು, ದುಃಖ ಎಂದು ಹೇಳಿದನೆಂದು ವರದಿಯಾಗಿದ್ದರಿಂದ ಅದನ್ನು ಉತ್ಪ್ರೇಕ್ಷಿಸಿ ಮೂಲತತ್ವದಲ್ಲಿ ಇಲ್ಲದ ಆಳವಾದ ನಿರಾಶವಾದದ ಬಣ್ಣವನ್ನು ಅವನ ಧಮ್ಮಕ್ಕೆ ಬಳಿಯಲಾಯಿತು ಎಂದು ಅಂಬೇಡ್ಕರ್ ಹೇಳುತ್ತಾರೆ. 4 ಸತ್ಯಗಳೆಂಬುದು ಬುದ್ಧನ ಮರಣಾನಂತರ ಸುಳ್ಳು ಸೃಷ್ಟಿಯಾಗಿದ್ದರಿಂದ ಅವುಗಳನ್ನು ಕೈಬಿಟ್ಟು ಬೌದ್ಧ ಭಿಕ್ಕುಗಳಿಗೆ ಹೊಸದೊಂದು ಕಾರ್ಯಸೂಚಿಯನ್ನು ನೀಡುತ್ತಾರೆ. ಸಾಂಪ್ರದಾಯಿಕ ಕಥಾನಕವನ್ನು ಬದಿಗಿಟ್ಟು ದುಃಖ ಪರಿಹಾರಕ್ಕಾಗಿ ಬುದ್ಧನು ಬೋಧನೆಯನ್ನು ಶುದ್ಧ ಮಾರ್ಗ, ಸದಾಚಾರ ಮಾರ್ಗ ಮತ್ತು ಶೀಲ ಮಾರ್ಗ ಎಂಬ 3 ಮಾರ್ಗಗಳ ಮಾದರಿಯಲ್ಲಿ ನಿರೂಪಿಸುತ್ತಾರೆ. ಬುದ್ಧನ ಕಲ್ಪನೆಯ ಕರ್ಮ ಮತ್ತು ಪುನರ್ಜನ್ಮ. ಬುದ್ಧನ ಕರ್ಮ ಮತ್ತು ಪುನರ್ಜನ್ಮದ ಸಿದ್ಧಾಂತಗಳಿಗೂ ಬ್ರಾಹ್ಮಣರ ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತಗಳಿಗೂ ಇರುವ ಮೂಲಭೂತ ಭಿನ್ನತೆಗಳನ್ನು ಅಂಬೇಡ್ಕರ್ ವಿವರಿಸುತ್ತಾರೆ. ಹಿಂದೂ ಕರ್ಮ ಸಿದ್ಧಾಂತವು ಆತ್ಮದ ಅಸ್ತಿತ್ವದ ಮೇಲೆ ನಿಂತಿದೆ, ಆದರೆ ಬೌದ್ಧ ತತ್ವವು ಆತ್ಮದ ಅಸ್ತಿತ್ವವನ್ನು ತಿರಸ್ಕರಿಸುತ್ತದೆ. ಬ್ರಾಹ್ಮಣ ಕರ್ಮ ಸಿದ್ಧಾಂತವು ಕರ್ಮವು ಅನಂಸೀಯವಾಗಿದ್ದು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಆತ್ಮದ ದೇಹಾಂತದಿಂದ ಸಾಗಿಸಲ್ಪಡುತ್ತದೆ. ಹಿಂದೂ ಕರ್ಮ ಸಿದ್ಧಾಂತವು ಮನುಷ್ಯನೊಬ್ಬನ ತನ್ನ ಹಿಂದಿನ ಜನ್ಮದಲ್ಲಿ ಕೆಟ್ಟ ಕರ್ಮ ಮಾಡಿದ್ದರೆ ಬಡವನಾಗಿಯೂ ಒಳ್ಳೆಯ ಕರ್ಮ ಮಾಡಿದರೆ ಶ್ರೀಮಂತನಾಗಿಯೂ ಹುಟ್ಟುತ್ತಾನೆ ಎಂದು ಹೇಳುತ್ತದೆ. ಬಿದ್ದಿದ್ದನ್ನು ಪಡೆಯಬೇಕೆಂಬ ಬುದ್ಧನ ಕರ್ಮ ಸಿದ್ಧಾಂತವು ಪ್ರಸ್ತುತ ಲೌಕಿಕ ಬದುಕಿಗೆ ಮಾತ್ರ ಅನ್ವಯವಾಗುತ್ತದೆ ಎಂಬುದನ್ನು ಒತ್ತಿ ಹೇಳುವ ಅಂಬೇಡ್ಕರ್ ಅದನ್ನು ಭೂತ ಮತ್ತು ಭವಿಷ್ಯದ ಜೀವನಕ್ಕೆ ಅನ್ವಯಿಸುವುದನ್ನು ತಿರಸ್ಕರಿಸುತ್ತಾರೆ. ಕರುಣೆಗೆ ಅಪಾರ ಮಹತ್ವ ನೀಡುವ ಬುದ್ಧ ಸಾಂಪ್ರದಾಯಿಕ ಕರ್ಮ ಸಿದ್ಧಾಂತದ ತರ್ಕವನ್ನು ಒಪ್ಪಲು ಸಾಧ್ಯವಿರಲಿಲ್ಲ ಎಂದು ಅವರು ವಾದಿಸುತ್ತಾರೆ. ಆತ್ಮದ ಅಸ್ತಿತ್ವವನ್ನು ತಿರಸ್ಕರಿಸುವ ಬೌದ್ಧ ತತ್ವದ ಪುನರ್ಜನ್ಮವನ್ನು ಏಕೆ ಒಪ್ಪುತ್ತದೆ ಎಂಬ ಪ್ರಶ್ನೆಯನ್ನೆತ್ತಿದ ಅಂಬೇಡ್ಕರ್ ಆತ್ಮವಿಲ್ಲದ ಪುನರ್ಜನ್ಮದ ಕಲ್ಪನೆಗೆ ತಮ್ಮದೇ ವಿವರಣೆ ನೀಡುತ್ತಾರೆ. ಮಾನವ ಶರೀರವು ಪೃಥ್ವಿ, ನೀರು, ಅಗ್ನಿ ಮತ್ತು ವಾಯು ಎಂಬ 4 ಅಂಶಗಳಿಂದ ಮಾಡಿದ್ದಾಗಿದೆ ಎಂದು ಬುದ್ಧ ಹೇಳುತ್ತಾನೆ. ಮಾನವ ದೇಹ ಸತ್ತು ಹೋದಾಗ ಈ 4 ಅಂಶಗಳು ಆಕಾಶದಲ್ಲಿ ತೇಲುತ್ತಿರುವ ಅದೇ ಥರದ ಅಂಶಗಳೊಂದಿಗೆ ಸೇರಿಕೊಂಡು ಒಂದು ಹೊಸ ಹುಟ್ಟಿಗೆ ಕಾರಣವಾಗುತ್ತವೆ. ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಬುದ್ಧ ಪುನರ್ಜನ್ಮವೆಂದು ಕರೆದಿದ್ದು ಇದನ್ನೇ. ಈ ಅಂಶಗಳು ಒಂದೇ ದೇಹದಿಂದ ಬಾರದೆ ಬೇರೆ ಬೇರೆ ಮೃತದೇಹಗಳಿಂದ ಬಂದವುಗಳಾಗಿರಬಹುದು. ಅಂದರೆ ದೇಹವು ಸಾಯುತ್ತದೆ, ಆದರೆ ಅದರ ಅಂಶಗಳು ಉಳಿದುಕೊಂಡು ಹೊಸ ಹುಟ್ಟುಗಳಿಗೆ ಕಾರಣವಾಗುತ್ತವೆ. ಇದು ಹೊಸ ಹುಟ್ಟಷ್ಟೇ, ಸತ್ತು ಹೋದ ವ್ಯಕ್ತಿಯ ಪುನರ್ಜನ್ಮವಲ್ಲ. ಮರುಹುಟ್ಟಿನ ಈ ವ್ಯಾಖ್ಯಾನವು ಯಾವುದೇ ಅತಿಮಾನುಷ ಅಂಶಗಳನ್ನು ಹೊಂದದೇ ಇರುವುದರಿಂದ ವಿಜ್ಞಾನದ ತತ್ವಗಳಿಗೆ ಅನುಗುಣವಾಗಿದೆ. ಶಕ್ತಿಯನ್ನು ಸೃಷ್ಟಿ ಮಾಡಲಾಗಲಿ ನಾಶಪಡಿಸಲಾಗಲಿ ಸಾಧ್ಯವಿಲ್ಲವೆನ್ನುವ ಮತ್ತು ಅದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಮಾರ್ಪಡಿಸಬಹುದಷ್ಟೇ ಎಂದು ಹೇಳುವ ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರದ ಶಕ್ತಿ ಸಂರಕ್ಷಣೆ ನಿಯಮಕ್ಕೆ ಈ ವ್ಯಾಖ್ಯಾನವು ಸಮಂಜಸವಾಗಿದೆ ಎಂದು ಅಂಬೇಡ್ಕರ್ ಹೇಳುತ್ತಾರೆ. ಭಿಕ್ಕುಗಳು ಸಮಾಜ ಸೇವಕರು. ಅಂಬೇಡ್ಕರ್ ಅವರ ಪ್ರಕಾರ ಬುದ್ಧನ ಭಿಕ್ಕು ಪರಿಪೂರ್ಣ ಮನುಷ್ಯನಾಗಿರುವುದಕ್ಕಿಂತಲೂ ಸಾಮಾಜಿಕ ಸೇವಕನಾಗಿ ಕೆಲಸ ಮಾಡಬೇಕೆಂದು ಅಪೇಕ್ಷಿಸುತ್ತಾನೆ. ಭಿಕ್ಕು ಯಾವುದೇ ಜಾತಿಗೆ ಸೇರಿದವನಲ್ಲ, ತಪಸ್ವಿಯೂ ಅಲ್ಲ ಮತ್ತು ಅವನ ತಪ್ಪು ನಡತೆ ಶಿಕ್ಷಾರ್ಹ. ಆತ ಬುದ್ಧನ ಆದರ್ಶ ಸಮಾಜದ ದಿಗುಟಿಗೆ ಹಿಡಿದ ಮಾರ್ಗದರ್ಶಕ. ಭಿಕ್ಕು ಪ್ರಜ್ಞಾವಂತನಾಗಿ ಸ್ವಸಂಸ್ಕೃತಿಯನ್ನು ಆಚರಿಸಬೇಕು ಮತ್ತು ಜನರ ಸೇವೆಗಾಗಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅವರ ಸ್ನೇಹಿತನಾಗಿ, ತತ್ವಜ್ಞಾನಿಯಾಗಿ, ಮಾರ್ಗದರ್ಶಕನಾಗಿ ಕೆಲಸ ಮಾಡಬೇಕು. ಪರಿಪೂರ್ಣ ಮನುಷ್ಯನಾಗಿರುವ ಭಿಕ್ಕು ತನ್ನಷ್ಟಕ್ಕೆ ತಾನಿದ್ದರೆ ಸ್ವಾರ್ಥಿಯಾಗುತ್ತಾನೆ ಮತ್ತು ಆತ ಬೌದ್ಧ ಧರ್ಮದ ತತ್ವಗಳನ್ನು ಎಲ್ಲ ವರ್ಗದ ಜನರಿಗೆ ತಲುಪಿಸುವಲ್ಲಿ ವಿಫಲನಾಗುತ್ತಾನೆ. ಮನುಕುಲದ ಕಷ್ಟಗಳ ಬಗ್ಗೆ ಅನಾದರ ತೋರಿದ ಭಿಕ್ಕು ಎಷ್ಟೇ ಪರಿಪೂರ್ಣನಾಗಿದ್ದರೂ ನಿಜವಾದ ಅನಾದರ ತೋರಿದ ಭಿಕ್ಕು ಎಷ್ಟೇ ಪರಿಪೂರ್ಣನಾಗಿದ್ದರೂ ನಿಜವಾದ ಭಿಕ್ಕುವಾಗುವುದಿಲ್ಲ ಎಂದು ಅಂಬೇಡ್ಕರ್ ಹೇಳುತ್ತಾರೆ.
ಭಿಕ್ಕು ಕೇವಲ ಧಮ್ಮದ ಉಪದೇಶಕನಾಗದೆ ಉಪಾಸಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಉತ್ತಮ ನೈತಿಕ ಚಾರಿತ್ರ್ಯದ ಮಾದರಿಯಾಗಬೇಕು. ಕಠಿಣ ನಿಯಮಗಳನ್ನು ಮತ್ತು ನೈತಿಕ ನಡವಳಿಕೆಗಳನ್ನು ಪಾಲಿಸಬೇಕು ಎಂದು ಬುದ್ಧ ಭಿಕ್ಕುಗಳಿಗೆ ಕರೆ ನೀಡುತ್ತಾನೆ. ಸಂಘವು ಸಮಾಜಕ್ಕೆ ಮಾದರಿಯಾಗಿ ಕಾರ್ಯನಿರ್ವಹಿಸಬೇಕೆಂಬ ಕಾರಣಕ್ಕೆ ವಿನಯ ಎಂದು ಕರೆಯುವ ಶಿಸ್ತಿನ ಕಠಿಣ ನಿಯಮಗಳನ್ನು ಜಾರಿಗೆ ತರುತ್ತಾನೆ. ಅಂಬೇಡ್ಕರ್ ಅವರಿಗೆ ಸಾಮಾನ್ಯ ಜನರೊಂದಿಗಿನ ಭಿಕ್ಕುಗಳ ಸಾಮಾಜಿಕ ಸಂಬಂಧ ಅತ್ಯಂತ ಮಹತ್ವದಾಗಿ ಕಂಡಿತ್ತು, ಏಕೆಂದರೆ ಬುದ್ಧನ ಸಾಮಾಜಿಕ ಸಂದೇಶವನ್ನು ಪ್ರಚಾರ ಮಾಡುವುದರಲ್ಲಿ ಮತ್ತು ಸಮಾಜವೊಂದನ್ನು ಬಲವಾದ ನೈತಿಕ ಮೌಲ್ಯಗಳ ಆಧಾರದ ಮೇಲೆ ನಿರ್ಮಿಸುವಲ್ಲಿ ಅವರ ಪಾತ್ರ ಹಿರಿದಾಗಿತ್ತು. ಸಂಪ್ರದಾಯವಾದಿ ಧರ್ಮ ಮತ್ತು ವಿವೇಚನಶೀಲ ಧಮ್ಮ. ಸಂಪ್ರದಾಯವಾದಿ ಧರ್ಮ ಮತ್ತು ವಿವೇಚನಶೀಲ ಧಮ್ಮ ಪುಸ್ತಕದ 4ನೇ ಪರ್ವದಲ್ಲಿ ಧರ್ಮ ಮತ್ತು ಧಮ್ಮದ ನಡುವಿನ ವ್ಯತ್ಯಾಸವನ್ನು ಚರ್ಚಿಸುವ ಸಂದರ್ಭದಲ್ಲಿ ಧರ್ಮ ಎಂಬ ಶಬ್ದವನ್ನು ಹಿಂದೂ ಧರ್ಮದ ತತ್ಸಮಾನ ಶಬ್ದವಾಗಿ ಬಳಸುತ್ತಾರೆ. ಬೇರೆಡೆಯಲ್ಲಿ ಆ ಶಬ್ದವನ್ನು ಸಾಮಾನ್ಯವಾಗಿ ಧರ್ಮ ಎಂಬ ಅರ್ಥದಲ್ಲಿ ಉಪಯೋಗಿಸುತ್ತಾರೆ. ಧರ್ಮ ಏನನ್ನು ಸೂಚಿಸುತ್ತದೆ ಎಂಬುದನ್ನು ಸರಳವಾಗಿ ಹೀಗೆ ಹೇಳುತ್ತಾರೆ: ದೇವರಲ್ಲಿ ನಂಬಿಕೆ, ಆತ್ಮದಲ್ಲಿ ನಂಬಿಕೆ, ದೇವರ ಆರಾಧನೆ, ಭ್ರಷ್ಟ ಆತ್ಮವನ್ನು ಶುದ್ಧಿಗೊಳಿಸುವುದು, ಪ್ರಾರ್ಥನೆಗಳು, ಆಚರಣೆಗಳು ಮತ್ತು ಬಲಿಗಳ ಮೂಲಕ ದೇವರನ್ನು ಹೋಲಿಸಿಕೊಳ್ಳುವುದು. ಬಡವರು ಮತ್ತು ದಮನಿತರು ತಾವು ಎಷ್ಟೇ ಕಷ್ಟದಲ್ಲಿದ್ದರೂ ವೈಯಕ್ತಿಕ ಸಂತೋಷವನ್ನು ಸಾಧಿಸಬಹುದೆಂಬ ನಂಬಿಕೆಯನ್ನು ಹುಟ್ಟುಹಾಕುವ ಹಿಂದೂ ಧರ್ಮಕ್ಕಿಂತಲೂ ಬಡತನ ಮತ್ತು ಅನ್ಯಾಯವನ್ನು ಸೃಷ್ಟಿಸುವ ಸಾಮಾಜಿಕ ಪರಿಸ್ಥಿತಿಗಳನ್ನು ಬದಲು ಮಾಡಬಹುದೆಂಬ ಭರವಸೆಯನ್ನು ನೀಡುವ ಬೌದ್ಧ ಧರ್ಮ ಹೆಚ್ಚು ಪ್ರಾಮಾಣಿಕವಾದದ್ದು ಎಂದು ಅಂಬೇಡ್ಕರ್ ಹೇಳುತ್ತಾರೆ. ಬುದ್ಧನ ಧಮ್ಮ ದೇವರು, ಆತ್ಮ ಮತ್ತು ಜೀವನದ ಮರಣೋತ್ತರ ಅಸ್ತಿತ್ವವನ್ನು ತಿರಸ್ಕರಿಸುತ್ತದೆ. ಅಲ್ಲದೆ ಶಾಸ್ತ್ರಗಳಿಗೆ, ವೃತ ಆಚರಣೆಗಳಿಗೆ ಗಮನ ನೀಡುವುದಿಲ್ಲ. ಧರ್ಮವು ವೈಯಕ್ತಿಕ ನಂಬಿಕೆಯಾಗಿದ್ದರೆ ಅದಕ್ಕೆ ತದ್ವಿರುದ್ಧವಾದ ಧರ್ಮವು ಮೂಲಭೂತವಾಗಿ ಸಾಮಾಜಿಕವಾದದ್ದು. ಇಬ್ಬರು ವ್ಯಕ್ತಿಗಳು ಪರಸ್ಪರ ಬದುಕಬೇಕಾದರೆ ಅವರಿಗೆ ಇಷ್ಟವಿದ್ದರೂ ಇಲ್ಲದಿದ್ದರೂ ಅವರು ಧಮ್ಮಕ್ಕೆ ಸ್ಥಾನ ನೀಡಲೇಬೇಕು. ಯಾರೊಬ್ಬರೂ ಅದರಿಂದ ತಪ್ಪಿಸಿಕೊಳ್ಳಲಾಗದು ಎಂದು ಅಂಬೇಡ್ಕರ್ ಹೇಳುತ್ತಾರೆ. ಧರ್ಮದ ಉದ್ದೇಶ ಈ ಜಗತ್ತಿನ ಉಗಮವನ್ನು ವಿವರಿಸುವುದಾಗಿದೆ, ಆದರೆ ಸಾಮಾಜಿಕ ಬೋಧನೆಯಾಗಿರುವ ಧಮ್ಮದ ಉದ್ದೇಶ ಜಗತ್ತನ್ನು ಮರುನಿರ್ಮಾಣ ಮಾಡುವುದಾಗಿದೆ. ಬೇರೆಯ ಧರ್ಮಗಳು ದೇವರು, ಆತ್ಮ ಮತ್ತು ಮರಣೋತ್ತರ ಜೀವನ ಮುಂತಾದ ಕಲ್ಪನೆಗಳಿಂದ ತುಂಬಿ ಹೋಗಿದ್ದರೆ, ಬೌದ್ಧ ಧರ್ಮವು ಪ್ರಜ್ಞೆ, ಕರುಣೆ ಮತ್ತು ಸಮಾನತೆ ತತ್ವಗಳನ್ನು ನೀಡಿದೆ ಎಂದು ಅಂಬೇಡ್ಕರ್ ಹೇಳುತ್ತಾರೆ. ನವಯಾನ ಬೌದ್ಧ ಸಿದ್ಧಾಂತವನ್ನು ರೂಪಿಸುವ ಸಂದರ್ಭದಲ್ಲಿ ವೈಚಾರಿಕ, ನೈತಿಕ, ಸಾರ್ವತ್ರಿಕ ಮತ್ತು ಜಾತ್ಯತೀತ ಧರ್ಮವೊಂದು ಬೇಕೆನ್ನುವ ನಿರ್ಧಾರಕ್ಕೆ ಅವರು ಬಂದಿದ್ದರು. ಧಮ್ಮವು ಸಾಮಾಜಿಕ ಅಂತಃಸಾಕ್ಷಿಯ ಮಾರ್ಗದರ್ಶನ ತತ್ವವಾಗಬಹುದು ಎಂದು ಅವರಿಗನ್ನಿಸಿತು. ಯಾವುದು ಧಮ್ಮವಲ್ಲ ಎಂಬುದನ್ನು ಅಂಬೇಡ್ಕರ್ ವಿವರಿಸುತ್ತಾರೆ. ಅಲೌಕಿಕ ಶಕ್ತಿಯನ್ನು ನಂಬುವುದು ಧಮ್ಮವಲ್ಲ, ದೇವರನ್ನು ನಂಬುವುದು ಧಮ್ಮವಲ್ಲ, ಬ್ರಹ್ಮನೊಂದಿಗೆ ಐಕ್ಯನಾಗುವುದರ ಮೇಲೆ ಅವಲಂಬಿತವಾಗಿರುವ ಧಮ್ಮ ಸುಳ್ಳು ಧಮ್ಮ. ಆತ್ಮದಲ್ಲಿ ನಂಬಿಕೆ ಇಡುವುದು ಧಮ್ಮವಲ್ಲ, ಬಲಿ ಕೊಡುವುದರಲ್ಲಿ ನಂಬಿಕೆ ಇಡುವುದು ಧಮ್ಮವಲ್ಲ, ಧಮ್ಮದ ಮೇಲೆ ಪುಸ್ತಕಗಳನ್ನು ಓದುವುದು ಧಮ್ಮವಲ್ಲ ಮತ್ತು ಧಮ್ಮದ ಮೇಲಿನ ಗ್ರಂಥಗಳು ಎಂದು ಸುಳ್ಳಾಗುವುದಿಲ್ಲ ಎಂದು ನಂಬುವುದು ಧಮ್ಮವಲ್ಲ. ಧಮ್ಮವು ಸುಧಮ್ಮವಾಗಬೇಕಾದರೆ ಅದು ಪ್ರಜ್ಞೆ, ಮೈತ್ರಿ ಮತ್ತು ಕರುಣೆಯನ್ನು ಪೋಷಿಸಬೇಕು. ಧಮ್ಮವು ನೈತಿಕತೆಯನ್ನು ತರ್ಕಾತೀತ ನೆಲೆಯಲ್ಲಿ ಗುರುತಿಸುವುದಿಲ್ಲ. ಧಮ್ಮವೆಂದರೆ ಅಂಧಭಕ್ತಿ ಮತ್ತು ಮೌಢ್ಯವನ್ನು ತಿರಸ್ಕರಿಸಿ ಮನುಷ್ಯರ ನಡುವೆ ಪಾರಸ್ಪರಿಕ ಸಂಬಂಧವನ್ನು ನಿಯಂತ್ರಿಸುವ ನೈತಿಕತೆಯಾಗಿದೆ. ಜನರು ಕುರುಡು ಶಿಷ್ಯರಾಗುವುದನ್ನು ಬುದ್ಧ ಇಷ್ಟಪಡಲಿಲ್ಲ ಎಂಬುದನ್ನು ಅಂಬೇಡ್ಕರ್ ಒತ್ತಿ ಹೇಳಲು ಇಚ್ಛೆಪಡುತ್ತಿದ್ದರು, ಏಕೆಂದರೆ ಅವರಿಗೆ ಬೇಕಾಗಿದ್ದು ಅನುಯಾಯಿಗಳೇ ಹೊರತು ಆರಾಧಕರಲ್ಲ. ದೇವರ ಅಸ್ತಿತ್ವದ ನಿರಾಕರಣವನ್ನು ಹಲವು ಬಾರಿ ಚರ್ಚಿಸುತ್ತಾರೆ. ಧಮ್ಮದ ಪ್ರಕಾರ ಈ ಜಗತ್ತು ಬ್ರಹ್ಮನ ಸೃಷ್ಟಿಯಲ್ಲ, ಕಾರಣವಿಲ್ಲದೆ ಯಾವುದೂ ಅಸ್ತಿತ್ವದಲ್ಲಿ ಇರುವುದಿಲ್ಲ, ಎಲ್ಲದಕ್ಕೂ ಕಾರ್ಯಕಾರಣ ಸಂಬಂಧವಿದೆ. ಯಾವುದೂ ದೇವರ ಸೃಷ್ಟಿಯಲ್ಲ. ದೇವರು ಶೂನ್ಯದಿಂದ ಏನಾದರೊಂದನ್ನು ಸೃಷ್ಟಿಸಿದನೇ ಅಥವಾ ಏನಾದರೊಂದನ್ನು ಮತ್ತೊಂದರಿಂದ ಸೃಷ್ಟಿಸಿದನೇ ಎಂಬ ಪ್ರಶ್ನೆಯನ್ನು ಮುಂದಿಡುತ್ತಾರೆ. ದೇವರು ಒಂದರಿಂದ ಇನ್ನೊಂದನ್ನು ಸೃಷ್ಟಿಸಿದ್ದಾನೆ ಎಂದುಕೊಂಡರೂ ಆ ಒಂದು ಇನ್ನೊಂದನ್ನು ಸೃಷ್ಟಿಸುವ ಮೊದಲೇ ಅಸ್ತಿತ್ವದಲ್ಲಿತ್ತು ಎಂದಾಯಿತು. ಎಲ್ಲ ಮನುಷ್ಯರು ಬ್ರಹ್ಮನ ಸೃಷ್ಟಿಯಾಗಿದ್ದರೆ ಅವನೇ ಅವರ ಕಲ್ಯಾಣವನ್ನು ನೋಡಿಕೊಳ್ಳಬೇಕಾಗಿತ್ತಲ್ಲವೇ? ಈಶ್ವರನೇ ಎಲ್ಲವನ್ನೂ ಸೃಷ್ಟಿ ಮಾಡಿದ ಎಂದ ಮೇಲೆ ಎಲ್ಲ ಕಷ್ಟ ದುಃಖಗಳಿಗೆ ಅವನೇ ಕಾರಣವಲ್ಲವೇ ಎಂದು ಬುದ್ಧ ಕೇಳುತ್ತಾನೆ. ಈಶ್ವರನೇ ಎಲ್ಲವನ್ನೂ ಸೃಷ್ಟಿ ಮಾಡಿದ ಎಂದ ಮೇಲೆ ಎಲ್ಲ ಕಷ್ಟ ದುಃಖಗಳಿಗೆ ಅವನೇ ಕಾರಣವಲ್ಲವೇ ಎಂದು ಬುದ್ಧ ಕೇಳುತ್ತಾನೆ. ವೇದಗಳು ಪವಿತ್ರ, ಅಂತಿಮ, ದೋಷಾತೀತ, ಅಧಿಕಾರಯುತ ವಾಣಿಗಳೆಂಬ ವಾದವನ್ನು ತೇವಿಸುತ್ತದಲ್ಲಿ ತಿರಸ್ಕರಿಸುವ ಬುದ್ಧ ಅವುಗಳು ನೀರಿಲ್ಲದ ಮರಳುಗಾಡುವುದು, ದಾರಿಯೇ ಇಲ್ಲದ ಗೊಂಡಾರಣ್ಯ,
ಮತ್ತು ಆತ್ಮನಾಶಕ ಎಂದು ಹೇಳುತ್ತಾನೆ. ಆ ವಾದವನ್ನು ಮುಂದುವರಿಸುವ ಅಂಬೇಡ್ಕರ್, ಬೌದ್ಧಿಕ ಮತ್ತು ನೈತಿಕ ದಾಹವಿರುವವರು ಯಾರೇ ಆದರೂ ತಮ್ಮ ದಾಹವನ್ನು ತೀರಿಸಿಕೊಳ್ಳಲು ವೇದಗಳ ಮೊರೆ ಹೋಗಲಾರ ಎನ್ನುತ್ತಾರೆ. ವೇದಗಳು ದೋಷಾತೀತ ಎಂದು ನಂಬುವುದು ಧಮ್ಮವಲ್ಲ. ಧಮ್ಮವೆಂದರೆ ಬೇರೊಬ್ಬರು ಹೇಳಿದಂತೆ ನಡೆಯುವುದನ್ನು ಬಿಟ್ಟು ತನ್ನನ್ನೇ ತಾನು ತಿಳಿದುಕೊಳ್ಳುವುದು. ಜನರು ತನ್ನ ಮಾರ್ಗದಲ್ಲಿ ನಡೆಯಬೇಕೆಂದು ಬುದ್ಧ ಹೇಳುತ್ತಾನಾದರೂ ತನ್ನಲ್ಲಿ ನಂಬಿಕೆ ಇಡುವುದನ್ನು ನಿಷೇಧಿಸುತ್ತಾನೆ. ಜನರು ವಿಮರ್ಶಾತ್ಮಕ ಜ್ಞಾನವನ್ನು ಬೆಳೆಸಿಕೊಂಡು ಅವರದೇ ಸಾಮರ್ಥ್ಯದಲ್ಲಿ, ವೈಚಾರಿಕತೆಯಲ್ಲಿ ಮತ್ತು ವೈಜ್ಞಾನಿಕ ತರ್ಕದಲ್ಲಿ ನಂಬಿಕೆ ಇಡಬೇಕೆಂದು ಹೇಳುತ್ತಾನೆ. ನಾನು ಮೋಕ್ಷದಾತನಲ್ಲ, ಮಾರ್ಗದಾತ ಮಾತ್ರ ಎಂದು ಹೇಳುವ ಬುದ್ಧ ಸ್ವಪ್ರಯತ್ನದಿಂದ ಮತ್ತು ಸ್ವಶಕ್ತಿಯಿಂದ ಮಾತ್ರ ಎಲ್ಲ ಆವೇಶಗಳಿಂದ ಮುಕ್ತವಾಗಿ ನಿಬ್ಬಾಣವನ್ನು ಸಾಧಿಸಬಹುದೆಂದು ಹೇಳುತ್ತಾನೆ. ಅಂಬೇಡ್ಕರ್ ಪ್ರಕಾರ ಬೌದ್ಧ ಧರ್ಮವಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಧಮ್ಮದ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಐಕ್ಯಮತ್ಯ, ಭ್ರಾತೃತ್ವ ಮತ್ತು ಕರುಣೆಯ ತತ್ವಗಳು ಹಿಂದೂ ಧರ್ಮದ ಜಾತಿ ಆಧಾರಿತ ಶ್ರೇಣೀಕೃತ ಸಮಾಜದ ಕಟ್ಟುಪಾಡುಗಳಿಗೆ ವಿರುದ್ಧವಾಗಿವೆ. ಅಸಮಾನ ಸಾಮಾಜಿಕ ವ್ಯವಸ್ಥೆಯು ಹಿಂದೂ ಧರ್ಮದ ತಳಪಾಯವಾಗಿರುವುದರಿಂದ ಬುದ್ಧನ ವೈಚಾರಿಕತೆ ಮಾತ್ರ ಸಮ ಸಮಾಜದ ನಿರ್ಮಾಣಕ್ಕೆ ಸಹಾಯಕವಾಗಬಲ್ಲದು. ಸುಧಮ್ಮವನ್ನು ವಿವರಿಸುತ್ತಾ ಅಂಬೇಡ್ಕರ್ ಅವರು, ದುಃಖ ಜನರ ನಡುವಿನ ಅಸಮಾನತೆಯ ಫಲವಾಗಿರುವುದರಿಂದ ನ್ಯಾಯಸಮ್ಮತ ನಡೆ ಮಾತ್ರ ದುಃಖವನ್ನು ಹೋಗಲಾಡಿಸಬಹುದು. ಧಮ್ಮವು ಸುಧಮ್ಮವಾಗಬೇಕಾದರೆ ಮನುಷ್ಯನ ನಡುವಿನ ಎಲ್ಲ ಸಾಮಾಜಿಕ ಬೇಲಿಗಳನ್ನು ಮುರಿದು ಹಾಕಬೇಕು ಮತ್ತು ಸಮಾನತೆಯನ್ನು ಬೆಳೆಸಬೇಕು ಎಂದು ವಾದಿಸುತ್ತಾರೆ. ನೈತಿಕತೆಯೇ ದೇವರು. ಸಮಾಜಶಾಸ್ತ್ರಜ್ಞ ಎಮಿಲ್ ಡುರ್ಕೈಮ್ ಹೇಳಿದಂತೆ ಅಂಬೇಡ್ಕರ್ ಕೂಡ ನೈತಿಕ ಸಂಹಿತೆ ಧರ್ಮದ ಅತ್ಯಗತ್ಯ ಅಂಶವೆಂದು ಮತ್ತು ಸಮಾಜವನ್ನು ಒಗ್ಗೂಡಿಸುವ ಕಾರ್ಯವನ್ನು ಅದು ಮಾಡುತ್ತದೆ ಎಂದು ವಾದಿಸುತ್ತಾರೆ. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಉತ್ತೇಜಿಸಲು ಸಮಾಜವೊಂದಕ್ಕೆ ನೈತಿಕ ಬುನಾದಿಯ ಅಗತ್ಯವಿದ್ದು ಅಂಥ ನೈತಿಕತೆಯನ್ನು ಧರ್ಮ ನೀಡಬಲ್ಲದು ಎಂಬುದು ಅವರ ಸೈದ್ಧಾಂತಿಕ ನಿಲುವಾಗಿತ್ತು. ಧರ್ಮವೆಂಬುದು ಜನಸಮೂಹಗಳ ಅಫೀಮು ಎಂಬ ಕಾರ್ಲ್ ಮಾರ್ಕ್ಸ್ನ ನಿರೂಪಣೆಯನ್ನು ಅಂಬೇಡ್ಕರ್ ಒಪ್ಪಲಿಲ್ಲ. ಮಾನವ ಸಮಾಜದಲ್ಲಿ ಧರ್ಮದ ಪ್ರಗತಿಪರ ಮತ್ತು ರಚನಾತ್ಮಕ ಸಾಧ್ಯತೆಗಳ ಬಗ್ಗೆ ಅವರು ಭರವಸೆ ಹೊಂದಿದ್ದರು. ಮೂಢನಂಬಿಕೆಯ ಬದಲು ವೈಚಾರಿಕತೆಯಲ್ಲಿ ನಂಬಿಕೆ, ಚಾತುರ್ಗುಣ ವ್ಯವಸ್ಥೆಯ ತಿರಸ್ಕಾರ ಮತ್ತು ನೈತಿಕತೆ ಎಂಬುದು ಆತ್ಮ ಹಾಗೂ ಪರಮಾತ್ಮನಿಗೆ ಸಂಬಂಧವಿರದ ಮೂಲಭೂತ ಮಾನವೀಯ ಮೌಲ್ಯ ಎಂದು ಒತ್ತಿ ಹೇಳಿದ ಬೌದ್ಧ ತತ್ವಗಳು ಅಂಬೇಡ್ಕರ್ ಅವರನ್ನು ಆಕರ್ಷಿಸಿದವು. ಅವರ ಪ್ರಕಾರ ಇತರ ಧರ್ಮಗಳು ನೈತಿಕತೆಯನ್ನು ಉಪದೇಶಿಸುತ್ತವೆ, ಆದರೆ ನೈತಿಕತೆಯೇ ಅವುಗಳ ಮೂಲವಲ್ಲ. ಅದು ಸಂದರ್ಭಕ್ಕೆ ತಕ್ಕಂತೆ ಸೇರಿಸುವ ಮತ್ತು ಕಳಚಿಬಿಡುವ ಸಾಮಾನ್ಯವನ್ನು. ಅವರ ಪ್ರಕಾರ ನೈತಿಕತೆಯೇ ಧರ್ಮದ ಬೇರು ಮತ್ತು ತಿರುವು. ಧರ್ಮದಲ್ಲಿ ದೇವರಿಲ್ಲದಿದ್ದರೂ ನೈತಿಕತೆಗೆ ದೇವರ ಸ್ಥಾನ ನೀಡಲಾಗಿದೆ. ಈಶ್ವರವಾದಿ ಧರ್ಮಗಳು ನೈತಿಕತೆಯನ್ನು ಕರ್ಮ ಸಿದ್ಧಾಂತದ ನೆಲೆಯಲ್ಲಿ ಸಮರ್ಥಿಸುತ್ತವೆ. ಅದರ ಪ್ರಕಾರ ಉತ್ತಮ ಅಥವಾ ಕೆಟ್ಟ ಕೆಲಸಗಳು ಸುಖಕರ ಅಥವಾ ಯಾತನಾಮಯ ಪರಿಣಾಮಗಳಿಗೆ ಕಾರಣವಾಗುತ್ತವೆ. ಆದರೆ ಅಂಬೇಡ್ಕರ್ ಅವರು ನೈತಿಕತೆಯನ್ನು ಸಾರ್ವತ್ರಿಕ ತರ್ಕಬದ್ಧವಾದದ ನೆಲೆಯಲ್ಲಿ ಸಮರ್ಥಿಸುತ್ತಾರೆ. ಜಾತಿ ನಿರ್ಮೂಲನೆ, ಸಾಮಾಜಿಕ ಪುನರಚನೆ, ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನೊಳಗೊಂಡ ಜಾತಿರಹಿತ ಆಧುನಿಕ ಹಾಗೂ ಪ್ರಗತಿಪರ ಸಮಾಜವನ್ನು ಮರುನಿರ್ಮಿಸಲು ಅಂಬೇಡ್ಕರ್ ಅವರು ನಡೆಸಿದ ದಶಕಗಳ ಹೋರಾಟದ ಹಿನ್ನೆಲೆಯಲ್ಲಿ ಅವರ ಬೌದ್ಧ ಧರ್ಮದ ಅಧ್ಯಯನವನ್ನು ನೋಡಬೇಕಾಗಿದೆ. ಅಂಬೇಡ್ಕರ್ ಅವರ ಆಧುನಿಕ ಧರ್ಮದ ಪರಿಕಲ್ಪನೆಯನ್ನು ಅವರ ಗುರುಗಳಾದ ಜಾನ್ ಡಿವಿಯರ್ ಅವರ ಜಾತ್ಯತೀತ ಧರ್ಮದ ಕಲ್ಪನೆಗೆ ಹೋಲಿಸಬಹುದಾಗಿದೆ. ಪ್ರಜಾಸತ್ತೆ ಮತ್ತು ಸಮಾನತೆಯನ್ನು ಪ್ರತಿಪಾದಿಸುವ ಧರ್ಮವೊಂದರ ನಿರ್ಮಾಣದ ಅಗತ್ಯವನ್ನು ಮುನ್ನೆಲೆಗೆ ತಂದ ಈ ಇಬ್ಬರು ಚಿಂತಕರ ದಾರಿಗಳು ಮಾತ್ರ ಭಿನ್ನವಾಗಿದ್ದವು. ಜಾನ್ ಡಿವಿಯರರು ತನ್ನದೇ ಧಾರ್ಮಿಕ ಪರಿಭಾಷೆ ಮತ್ತು ಸಾಂಸ್ಥಿಕ ಸ್ವರೂಪವಿಲ್ಲದ ನಾಗರಿಕ ಧರ್ಮದ ಕಲ್ಪನೆಯಾಗಿದ್ದರೆ, ಅಂಬೇಡ್ಕರ್ ಅವರದು ಪ್ರಾಚೀನ ಧರ್ಮವೊಂದನ್ನು ತಮ್ಮದೇ ಅನ್ವೇಷಣೆ ಮೂಲಕ ವ್ಯಾಖ್ಯಾನಿಸಿ ಅದನ್ನು ಸಾಮಾಜಿಕ ನೈತಿಕತೆಯ ನೆಲೆಯಲ್ಲಿ ಮರುನಿರ್ಮಾಣ ಮಾಡುವ ಯೋಜನೆ. ಹೊಸ ಸಮಾಜವೊಂದರ ನಿರ್ಮಾಣಕ್ಕೆ ಪ್ರಜಾಸತ್ತಾತ್ಮಕ ಗುಣವುಳ್ಳ ಬೌದ್ಧ ಧರ್ಮ ನೀಡಿದ ಸಾಮಾಜಿಕ ನೈತಿಕತೆ ಸಾರ್ವತ್ರಿಕವಾದದ್ದು ಎಂಬುದು ಅವರ ನಂಬಿಕೆಯಾಗಿತ್ತು. ಬುದ್ಧ ತನ್ನ ಸಂದೇಶ ದೋಷಾತೀತವೆಂದು ಹೇಳಿಕೊಳ್ಳದೆ ಅದನ್ನು ಪರೀಕ್ಷಿಸುವ ಮತ್ತು ಪ್ರಶ್ನಿಸುವ ಸವಾಲನ್ನು ಆಹ್ವಾನಿಸಿದ್ದ. ಬೌದ್ಧ ಧರ್ಮವು ಒಂದು ಧರ್ಮ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ನೈತಿಕತೆ ಮತ್ತು ವೈಜ್ಞಾನಿಕ ನೆಲೆಯಲ್ಲಿ ನಿಂತ ಸಾಮಾಜಿಕ ತತ್ವವಾಗಿತ್ತು. ಬೌದ್ಧ ಧರ್ಮವು ದೇಹ, ಮಾತು ಮತ್ತು ಮನಸ್ಸನ್ನು ಶುದ್ಧಗೊಳಿಸುವ ಮತ್ತು ನಿಬ್ಬಾಣವನ್ನು ಪಡೆಯುವ ಒಂದು ಸಾಮಾಜಿಕ ಸಂಸ್ಥೆಯಷ್ಟೇ ಅಲ್ಲದೆ ವೈಯಕ್ತಿಕ ಅಸ್ಮಿತೆಯ ಭಾಗವಾದ ವ್ಯಕ್ತಿಗತ ನೈತಿಕತೆಯೂ ಆಗಿತ್ತು.
ಅಂಬೇಡ್ಕರ್ ಅವರ ಅನುಶೋಧವೆಂದರೆ ಬುದ್ಧ ಧರ್ಮವನ್ನು ಜಾತ್ಯತೀತ ಮತ್ತು ಸಂಪ್ರದಾಯ ವಿರೋಧಿ ಧರ್ಮವನ್ನಾಗಿ ಕಂಡುಕೊಂಡಿತ್ತು. ಬೌದ್ಧ ಧರ್ಮ ಮಾತ್ರ ಸಾರ್ವತ್ರಿಕ ನೈತಿಕ ನಿಯಮಗಳನ್ನು ಪ್ರತಿಷ್ಠಾಪಿಸಬಲ್ಲದು ಮತ್ತು ಜಗತ್ತಿನ ಮರುನಿರ್ಮಾಣಕ್ಕೆ ಪರಿಹಾರಗಳನ್ನು ನೀಡಬಲ್ಲದು ಎಂಬುದು ಅವರ ನಂಬಿಕೆಯಾಯಿತು. ಆಧುನಿಕ ಸಮಾಜದ ಮೌಲ್ಯಗಳನ್ನು ಮಾನವನ ಸಾಮುದಾಯಿಕ ಜೀವನದ ನಿರಂತರ ಹುಡುಕಾಟದೊಂದಿಗೆ ಬೆಸೆಯುವ ಪ್ರಯತ್ನವನ್ನು ಅಂಬೇಡ್ಕರ್ ಮಾಡುತ್ತಾರೆ. ಹಾಗೆಯೇ ಬುದ್ಧನ ದುಃಖ ಮುಕ್ತಿ ಮಾರ್ಗವನ್ನು ಮಾರ್ಕ್ಸ್ ಶೋಷಣಾ ಮುಕ್ತ ಸಮಾಜದ ಯೋಜನೆಯೊಂದಿಗೆ ಬೆಸೆದು ಜಾತಿ ಮತ್ತು ವರ್ಗ ಅಸಮಾನತೆಗಳನ್ನು ನಿರ್ಮೂಲನೆ ಮಾಡುವ ಮಾರ್ಗಗಳನ್ನು ತೋರಿಸುತ್ತಾರೆ. ಕೆಳಸ್ತರದವರನ್ನು ಸಾಮಾಜಿಕ ದಬ್ಬಾಳಿಕೆಯಿಂದ ಬಿಡುಗಡೆಗೊಳಿಸುವ ಮೂಲಕ ಅಸ್ಪೃಶ್ಯರು ಮತ್ತು ಸವರ್ಣೀಯರ ನಡುವಿನ ಸಾಮಾಜಿಕ ಸಂಘರ್ಷದ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶ ಈ ಪುಸ್ತಕಕ್ಕಿದೆ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ನೀಡಿದ ನವವ್ಯಾಖ್ಯಾನ ಮುಕ್ತ ಸಮಾಜದ ಹಾಗೂ ಸ್ವಾಭಿಮಾನದ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ನೀಡಿದ ನವ ವ್ಯಾಖ್ಯಾನ ಮುಕ್ತ ಸಮಾಜದ ಹಾಗೂ ಸ್ವಾಭಿಮಾನಿ ದೇಶದ ಕನಸುಗಳಿಗೆ ಸ್ಫೂರ್ತಿ ನೀಡಬಲ್ಲದು. ಧಾರ್ಮಿಕ ಮತೀಯವಾದ ಮತ್ತು ಮೂಲಭೂತವಾದ ಭಾರತೀಯ ಸಮುದಾಯಗಳ ನಡುವೆ ದ್ವೇಷವನ್ನು ಬೆಳೆಸುತ್ತಿರುವ ಈ ಸಂದರ್ಭದಲ್ಲಿ ಬೌದ್ಧ ತತ್ವಗಳು ಹೆಚ್ಚು ಪ್ರಸ್ತುತವಾಗಿವೆ. ಆಧುನಿಕತೆ, ಸಮಾನತೆ ಮತ್ತು ಧರ್ಮನಿರಪೇಕ್ಷತೆಯ ತತ್ವಗಳ ಆಧಾರದ ಮೇಲೆ ನಾಗರಿಕ ಸಮಾಜವನ್ನು ಕಟ್ಟುವ ಮತ್ತು ಜಗತ್ತನ್ನು ಮರುನಿರ್ಮಾಣ ಮಾಡುವ ಮಾರ್ಗಗಳನ್ನು ಅಂಬೇಡ್ಕರ್ ಓದುಗರಿಗೆ ತೋರಿಸಿದ್ದಾರೆ. ಬುದ್ಧನ ಜೀವನ ಮತ್ತು ಬೋಧನೆಯನ್ನು ಸಮಗ್ರವಾಗಿ ತಿಳಿದುಕೊಳ್ಳ ಬಯಸುವವರು ಅವಶ್ಯಕವಾಗಿ ಓದಲೇಬೇಕಾದ ಪುಸ್ತಕ ಇದು.